ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದ 21ನೇ ಸರ್ಗ ಇದು. ಲವ ಗುರುಗಳಾದಂಥ ವಸಿಷ್ಠರನ್ನ ಕೆಲವು ಪ್ರಶ್ನೆಗಳನ್ನು ಕೇಳಿ ಅವರ ಮೂಲಕ ಯಾವುದೇ ದಾಖಲೆ, ಲೇಖನ ಇತ್ಯಾದಿಗಳ ಆರಂಭದಲ್ಲಿ ಶ್ರೀರಾಮ ಅಂತ ಬರೀಲಿಕ್ಕೆ ಏನು ಕಾರಣ ಅಂತ ಅನ್ನೋದನ್ನು ಆತ ತಿಳಿದುಕೊಂಡ. ಅಲ್ಲಿಗೆ ಆ ಕಥೆ ಮುಕ್ತಾಯ ಆಗಿತ್ತು. ಮುಂದೆ ಹೀಗೆ ರಾಮನ ಒಂದು ಕಥೆ ಇದೆ. ಮಂಚದ ಮೇಲೆ ಕುಳಿತುಕೊಂಡಿದ್ದ ರಾಮ. ಒಮ್ಮೆ ಮುಖಾ ತಾಂಬೂಲಸ್ಯ ರಸಂ ಪ್ರಥಮಂ ದೋಷಕಾರಕಂ. ತಾಂಬೂಲ ಹಾಕ್ಕೊಂಡಿದ್ದ, ಅದರಲ್ಲಿ ಏನೋ ಒಂದು ಕಸ ಆತನಿಗೆ ಸಿಕ್ಕಿತು. ಅದನ್ನು ಉಗುಳಬೇಕು ಅಂತ ಆತ ನೋಡಿದ. ನಿಷ್ಠೀವನ ಪಾತ್ರ, ಪೀಕದಾನಿ ಸಮೀಪದಲ್ಲಿ ಇರಲಿಲ್ಲ. ಆ ಜಾತಿ ಆದವಳು ಅದನ್ನೆಲ್ಲೋ ಇಟ್ಟುಬಿಟ್ಟಿದ್ದ. ಆ ಸಮೀಪದಲ್ಲಿ ಇದ್ದಂಥ ಇನ್ನೊಬ್ಬಳು ದಾಸಿ ಇದ್ದಿರಬೇಕು. ಅವಳು ಸುಗುಣ ಅಂತ ಹೆಸರಿನ ದಾಸಿ. ಅವಳು ರಾಮ ಆ ಪೀಕದಾನಿಯನ್ನು, ನಿಷ್ಠೀವನ ಪಾತ್ರವನ್ನು ಹುಡುಕ್ತಾ ಇರೋದನ್ನು ನೋಡಿ ರಾಮನ ಎದುರಿಗೆ ಬಂದಳು. ತನ್ನ ಕೈಯನ್ನು ಹೀಗೆ ರಾಮನ ಎದುರಿಗೆ ಒಡ್ಡಿದಳು. ರಾಮ ಅದರಲ್ಲೇ ಆ ತಾಂಬೂಲವನ್ನು ಉಗುಳಿದ. ಅವಳು ಆ ತಾಂಬೂಲವನ್ನು ತಾನು ಪ್ರಾಶನ ಮಾಡಿಬಿಟ್ಲು. ತತಸ್ಥ ಪ್ರಾಶನಂ ರಾಮೋಚ್ಚಿಷ್ಟಂ ದಾಸಿ ಚಕಾರತತ. ಮಹಾಪ್ರಸಾದ ಅಂತ ತಿಳ್ಕೊಂಡು ಸುದೈವದಿಂದ ನಾನು ಒದಗಿ ಬಂದಿದೆ ಅಂತ ತಿಳಿದುಕೊಂಡು ರಾಮನಿಗೆ ಅವಳ ಕರ್ಮದಿಂದ ಬಹಳ ಸಂತೋಷ ಅನಿಸಿತು. ಇನ್ನು ಬೇಕಾದಂಥ ವರವನ್ನು ಕೇಳು. ಆಗ ಅವಳು ಹೇಳಿದ್ದು, ನೀನು ಏಕಪತ್ನಿ ವ್ರತವನ್ನು ಈ ಜನ್ಮದಲ್ಲಿ ಪಾಲನೆ ಮಾಡ್ತಾ ಇದ್ದಿ, ಜನ್ಮಾಂತರದಲ್ಲಾದರೂ ನನಗೆ ನಿನ್ನ ಸಂಘ ಬೇಕು. ಆಗ ಅವನು ಹೇಳಿದ, ಕೃಷ್ಣನ ರೂಪದಿಂದ ಗೋಕುಲದಲ್ಲಿ ನಾನು ಅವತಾರ ಮಾಡ್ತೀನಿ. ಸದಾ ರಾಧೇತಿ ನಾಮ್ನಿ ತ್ವಂ ಗೋಪಿಕಾಸು ಭವಿಷ್ಯತಿ. ರಾಧಾ ಅನ್ನುವ ಹೆಸರಿನಿಂದ ಒಬ್ಬಳು ಗೋಪಸ್ತ್ರೀಯಾಗಿ ನೀನು ಅಲ್ಲಿ ಜನಿಸ್ತಿ. ಆಗ ನಾನು ನಿನ್ನ ಸಂಘವನ್ನು ಸ್ವೀಕಾರ ಮಾಡ್ತೇನೆ. ಇತಿ ದಾಸಿ ರಾಮಚಂದ್ರ ದ್ವರಂ ಲಬ್ಧ್ವಾ ಸುತೋಷಸ. ಹೀಗೆ ರಾಮನ ಮೂಲಕ ವರ ಪಡೆದುಕೊಂಡು ಅವಳು ಬಹಳ ಸಂತೋಷಪಟ್ಟಳು. ಕೃಷ್ಣನ ಚರಿತ್ರೆಯಲ್ಲಿ ಕೃಷ್ಣ ನಂದಗೋಕುಲದಲ್ಲಿದ್ದಾಗಲೇ, ವೃಂದಾವನದಲ್ಲಿದ್ದಾಗಲೇ ನೀಲ ಅನ್ನುವ ಹೆಸರಿನ ಒಬ್ಬಳನ್ನು ಮದುವೆ ಆಗಿದ್ದ ಅಂತ ಬಂದಿತ್ತು. ಅವಳು ಎಲ್ಲದಕ್ಕಿಂತ ಮೊದಲು ಕೃಷ್ಣ ನನ್ನನ್ನೇ ಮದುವೆ ಆಗಬೇಕು ಅಂತ ವರ ಕೇಳ್ಕೊಂಡಿದ್ಳು. ಹಾಗಾಗಿ ನೀಲ ಅನ್ನೋಳನ್ನು ಮದುವೆ ಆಗಿದ್ದ. ಅದಲ್ಲದೆ ಅಷ್ಟಮಹಿಷಿಯರಲ್ಲಿ ಮತ್ತೊಬ್ಬಳನ್ನ ನೀಲ ಅಂತ ಅನ್ನೋಳನ್ನು ಮದುವೆ ಆದ. ಅಷ್ಟಮಹಿಷಿಯರಲ್ಲಿ ಒಬ್ಬಳಂಥ ನೀಲಾಳನ್ನು ಮದುವೆ ಆದಮೇಲೆ ಆ ಮೊದಲು ಮದುವೆ ಆದಂಥ ನೀಲ ಏನಿದ್ದಲ್ಲ, ಅವಳು ಆ ಎರಡನೇ ನೀಲಾಳಲ್ಲಿ ಐಕ್ಯ ಹೊಂದಿಬಿಟ್ರು ಅಂತ ಬಂದಿತ್ತು. ನಿರ್ಣಯದ ಮಾತು ಅಲ್ಲಿ ಬಂದಿತ್ತು. ಆ ನೀಲ ಅನ್ನೋಳನ್ನೇ ರಾಧಾ ಅಂತ ಹೇಳ್ತಾರೆ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ಮೊದಲಾದ ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಅದನ್ನು ತಿಳ್ಕೊಂಡಿದ್ದು. ಆ ರಾಧೆ ಹಿನ್ನೆಲೆ ಇದೆ. ಆ ರಾಧೆಯಾಗಿ ಮುಂದೆ ಜನಿಸಬೇಕಾದವಳೆ ಈಗ ರಾಮನ ಅವತಾರ ಕಾಲದಲ್ಲಿ ಸುಗುಣ ಹೆಸರಿನಿಂದ ಒಬ್ಬರು ದಾಸಿಯಾಗಿ ಜನಿಸಿದ್ಲು. ಮತ್ತೆ ಅದಲ್ಲದೆ ಅದಕ್ಕಿಂತ ಮೊದಲೊಂದು ಬಾರಿ ಕೂಡ ಜನಿಸಿದ್ಲು. 4 ಬ್ರಾಹ್ಮಣ ಕನ್ಯೆಯರು ಗುಹೆಯಲ್ಲಿ ತಪಸ್ಸು ಮಾಡ್ತಾ ಇದ್ರು ಅಂತ ಒಂದು ಕಥೆ ಬಂದಿತ್ತು. ರಾಮ ಬೇಟೆಯಾಡ್ತಾ ಹೋದವನು ಅಲ್ಲಿಗೆ ಹೋಗಿ ಅವರನ್ನ ಬಿಡಿಸಿದ. ದುಂದುಬಿ ರಾಕ್ಷಸನಿಂದ ಅವರಿಗೆ ಬಂದಂಥ ಪರಿಹಾರವನ್ನು ಕೂಡ ಆತ ಪರಿಹಾರ ಆಗಿದ್ದನ್ನು ಅವರಿಗೆ ತಿಳಿಸಿದ. ಅವರು ಸಂತೋಷಪಟ್ಟಿದ್ರು. ಮುಂದಿನ ಜನ್ಮದಲ್ಲಿ ನಾನು ನಿಮ್ಮನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದ. ಈ ಕಥೆ ಅಲ್ಲಿ ಬಂದಿತ್ತು. ಹೀಗೆ ಆ ಮುಂದೆ ರಾಧೆಯಾಗಿ ಜನಿಸಬೇಕಾದವಳು ಈಗ ಬ್ರಾಹ್ಮಣ ಕನ್ಯೆಯಾಗಿ ಒಂದು ರೂಪದಿಂದ, ಮತ್ತೆ ಸುಗುಣ ಅನ್ನೋ ದಾಸಿ ಇನ್ನೊಂದು ರೂಪದಿಂದ ಅವಳೇ ಜನಿಸಿದ್ಳು ಅಂತ ಆ ಮುಂದಿನ ಕಥೆಗೆ ಅನುಸಾರವಾಗಿ ಅರ್ಥ ಮಾಡ್ಕೊಳ್ಬೋದು. ಅಲ್ಲಿಯೂ ಕೂಡ 2 ರೂಪದಿಂದ ಜನಿಸಿದ್ಲು. ಕೃಷ್ಣಾವತಾರದಲ್ಲೂ ಕೂಡ ಮೊದಲೊಮ್ಮೆ ಕೃಷ್ಣನ ಮದುವೆ ಆದ್ಲು, ಆಮೇಲೆ ಮತ್ತೊಂದು ಬಾರಿ ಮದುವೆ ಆಗಲಿ ಕೃಷ್ಣನನ್ನ. 2ನೇ ಬಾರಿ ಕೃಷ್ಣನಿಗೆ ನೀಲ ಅನ್ನೋ ಜೊತೆ ಮದುವೆ ಆದಾಗ ಅವಳಲ್ಲಿ ಐಕ್ಯ ಹೊಂದಿಬಿಟ್ಲು ಅಂತ ಬಂದಿತ್ತು. ಅದರಂತೆ ರಾಮಾವತಾರ ಕಾಲದಲ್ಲಿ ಕೂಡ ಅವಳು 2 ರೂಪದಿಂದ ಜನಿಸಿದ್ಲು ಅಂತ ತಿಳ್ಕೊಳ್ಬಹುದು. ಏಕದಾ ರಾಘವ ಶ್ರೀಮಾನ್ ಸಭಾಯಾಮ್ ಆಸನೋಪರಿ. ಮತ್ತೊಂದು ರಾಮನ ಲೀಲೆಯನ್ನ ಆ ಗುರುಗಳು ಶಿಷ್ಯನಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಆಸನದಲ್ಲಿ ಕೂತ್ಕೊಂಡಿದ್ದ ರಾಮ. ಕೂತ್ಕೊಂಡಿದ್ದಾಗ ಅಲ್ಲಿ ಒಬ್ಬ ಬ್ರಹ್ಮಚಾರಿ ಬಂದ. ಯುವಕನಾಗಿದ್ದ, ದಂಡಧರ. ಬ್ರಹ್ಮಚಾರಿ ಆದವನು ಯಾವತ್ತೂ ದಂಡ ಹಿಡ್ಕೊಂಡಿರ್ಬೇಕು ಎಲ್ಲಿ ಅಂತಿದೆ.
ಕಮಂಡಲವನ್ನು ಇಟ್ಕೊಂಡಿದ್ದ, ಕೃಷ್ಣಾರ್ಜುನವನ್ನ ಧಾರಣೆ ಮಾಡಿದ್ದ, ಕಾಷಾಯ ವಸನವನ್ನು ಕೂಡ, ಕಾವಿ ವಸ್ತ್ರವನ್ನು ಕೂಡ ಉಟ್ಕೊಂಡಿದ್ದ. ಅವನನ್ನು ನೋಡಿ ರಾಮ ತನ್ನ ಸಿಂಹಾಸನದಿಂದ ಕೆಳಗಿಳಿದ. ಮುಂದೆ ಹೋಗಿ ಆತನನ್ನು ಸ್ವಾಗತ ಮಾಡಿದ. ಆಸನದ ಮೇಲೆ ಆತನನ್ನು ಕೂಡಿಸಿ ಆತನಿಗೆ ಸತ್ಕಾರ ಮಾಡಿದ. ಧೇನು ಮಗ್ರೆ ನಿವೇದ್ಯ ಚ, ಋಷಿಗಳಿಗೆ ಮತ್ತು ಯೋಗ್ಯರಾದವರು ಶ್ರೇಷ್ಠರಾದವರು ಯಾರಾದರೂ ಬಂದರೆ ಅವರಿಗೆ ಅರ್ಘ್ಯ ಪಾದ್ಯ ಇತ್ಯಾದಿಗಳನ್ನು ಕೊಡೋದಿರ್ತದಲ್ಲ, ಅಲ್ಲಿ ಮಧುಪರ್ಕ ಬಂದಿರ್ತದೆ. ಬಂದವರಿಗೆ ಬೆಲ್ಲ ನೀರು ಕೊಡ್ತಿರ್ತಾರೆ ಕೆಲವು ಕಡೆ ಬಾಯಾರಿಕೆ ಪರಿಹಾರಕ್ಕಾಗಿ. ಅದರಂತೆ ಮಧುಪರ್ಕ ಜೇನು ಕೊಡೋದೊಂದಿದೆ. ಆ ಜೇನಿನ ಜೊತೆಗೆ ಒಂದು ಧೇನುವನ್ನು ಕೂಡ ಕೊಡೋದು ಪದ್ಧತಿ ಇದೆ. ಸಮಾಂಸೋ ಮಧುಪರ್ಕ ಅಂತ ಕೆಲವೊಂದು ಕಡೆ ಹೇಳ್ತಾರೆ. ಮಾಂಸ ಸಮೇತವಾಗಿ ಮಧುಪರ್ಕ ಕೊಡಬೇಕು ಅಂತೇಳಿ. ಆ ಒಟ್ಟಾರೆ ಆ ವಿಷಯ ಏನಿದೆ ಅದು ವಿವಾದಗ್ರಸ್ತವಾದ ವಿಷಯ. ಮಾಂಸವನ್ನು ಸ್ವೀಕಾರ ಮಾಡ್ತಾರೋ ಇಲ್ಲೋ, ಮಾಂಸವನ್ನು ನಿವೇದನೆ ಮಾಡಬೇಕು ಬೇಡೋ ಅಂತಂದು ಹಿಂದೆ ಅದು ಅನೇಕ ಬಾರಿ ಬಂದಿತ್ತು. ಅಂತೂ ಅದರ ಸಂಕೇತವಾಗಿ ಒಂದು ಧೇನುವನ್ನು ಕೊಡ್ತಾರೆ. ಅಲ್ಲಿ ಆತ ಅದನ್ನು ಸ್ವೀಕಾರ ಮಾಡುವವನು ಅದನ್ನು ಮುಟ್ಟಿ ಬಿಟ್ಟು ಬಿಡಬೇಕು ಅಂತ ಹೀಗೆ ಒಂದು ಪದ್ಧತಿ ಇದೆ. ಅದನ್ನು ನಾನು ಎಲ್ಲೋ ಒಂದು ಕಡೆ ಓದಿದ್ದೆ. ಅದರಂತೆ ಧೇನು ಮಗ್ರೆ ನಿವೇದ್ಯ, ಧೇನುವನ್ನು ಕೊಟ್ಟ. ರಾಘವ ಮುಂದೆ ಮಾತನ್ನು ಕೇಳಿದ, ನಾನು ಧನ್ಯ, ನೀನು ನನ್ನ ಅರಮನೆಗೆ ಬಂದಿದ್ದಿ, ಏನು ಕಾರ್ಯ ಮಾಡಬೇಕು, ನಾನು ಆಜ್ಞಾಪನೆ ಮಾಡುವ. ಆಗ ಅವನು ಹೇಳಿದ, ನಾನು ವಾಲ್ಮೀಕಿಯ ಶಿಷ್ಯ. ವಾಲ್ಮೀಕಿ ಇವತ್ತೊಂದು ಯಜ್ಞವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ನಿನ್ನನ್ನು ಕರೀಲಿಕ್ಕೆ ಅವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ನೀನು ನಿನ್ನ ತಮ್ಮಂದಿರು ಸೀತೆ ಇವರೊಡಗೂಡಿ ನಿನ್ನ ಪರಿವಾರದ ಜೊತೆಗೂಡಿ ಅವಳ ಬಳಿಗೆ, ಅವರ ವಾಲ್ಮೀಕಿಗಳ ಬಳಿಗೆ ಬರಬೇಕು. ಇವತ್ತೇ ಮುಹೂರ್ತ ಇದೆ. ಅದೇ ಸಂದರ್ಭಕ್ಕೆ ಮತ್ತೊಬ್ಬ ಬ್ರಹ್ಮಚಾರಿ ಬಂದ. ಆತ ವಿಶ್ವಾಮಿತ್ರನ ಆಶ್ರಮಕ್ಕೆ ಬರ್ತಿದ್ದ. ಮೊದಲನೇವನು ವಾಲ್ಮೀಕಿ ಆಶ್ರಮದಿಂದ ಬಂದವನು, ಎರಡನೇ ಆತ ವಿಶ್ವಾಮಿತ್ರನ ಆಶ್ರಮದಿಂದ ಬಂದವನು. ರಾಮ ಹಿಂದಿರಂತೆ ಆಸನವನ್ನು ಬಿಟ್ಟು ಕೆಳಗೆ ಇಳಿದು ಅವನನ್ನು ಬರಮಾಡಿಕೊಂಡ. ಅವನು ಸತ್ಕಾರ ಮಾಡಿದ. ಅವನನ್ನು ಕೇಳಿದೆ, ಯಾತಕ್ಕಾಗಿ ನೀನು ಇಲ್ಲಿಗೆ ಬಂದಿದ್ದೆ? ಯದರ್ಥಂ ಶ್ರಾಮಿತೋಸಿ ತ್ವಂ ತನ್ಮಮ ಆಜ್ಞಾಪ್ಯತಾಮುನೆ. ಆ ಬ್ರಹ್ಮಚಾರಿ ಹೇಳಿದ, ನಾನು ವಿಶ್ವಾಮಿತ್ರನ ಶಿಷ್ಯ. ಅವನು ನನ್ನನ್ನು ಅವಸರದಿಂದ ಕಳಿಸಿದ್ದಾನೆ. ವಿಶ್ವಾಮಿತ್ರ ಋಷಿಯು ಯಜ್ಞ ಮಾಡುವವನಿದ್ದಾನೆ, ನೀನು ಬರಬೇಕಾಗಿದೆ. ಈ ಕಡೆ ವಾಲ್ಮೀಕಿ ಆಶ್ರಮದಿಂದ ಬಂದ ಶಿಷ್ಯನು ಹಾಗೆ ಹೇಳಿದ, ವಿಶ್ವಾಮಿತ್ರದ ಶಿಷ್ಯನು ಹಾಗೆ ಹೇಳಿದ. ರಾಮ ಆಗಲಿ ಅಂತ ಒಪ್ಕೊಂಡ, ಎರಡಕ್ಕೂ ಕೂಡ ಒಪ್ಕೊಂಡ್ಬಿಟ್ಟ. ತಥೈವ ಆಗಲಿ, ತಥೈವ ಆಸ್ತು ಅಂತ ಹೇಳಿದ. ಅಲ್ಲಿದ್ದ ಜನರೆಲ್ಲ ಆಶ್ಚರ್ಯಪಟ್ಟರು, ಪರಸ್ಪರ ನೋಡಿಕೊಂಡ್ರು, ಮುಖ ನೋಡಿಕೊಂಡ್ರು. ಈ ಇಬ್ಬರಿಗೂ ರಾಮ ಬರ್ತೇನೆ ಅಂತ ಹೇಳ್ಬಿಟ್ಟಿದ್ದಾನಲ್ಲ, ಎರಡೂ ಕಡೆ ಯಜ್ಞ ಪ್ರಾರಂಭ ಆಗೋದಿದೆ ಒಂದೇ ಸಮಯದಲ್ಲಿ. ಇಬ್ಬರಿಗೂ ಬರ್ತೇನೆ ಅಂತ ರಾಮ ಭರವಸೆ ಕೊಟ್ಟಿದ್ದಾನೆ. ಈ ಭರವಸೆಯನ್ನು ರಾಮ ಹೇಗೆ ನಡೆಸ್ತಾನೆ ಅಂತ ಕೆಲವರು ಮಾತಾಡಿಕೊಂಡ್ರು. ಮತ್ತೆ ಕೆಲವರು ಅಂದ್ರು, ರಾಮನಿಗೆ ಅಶಕ್ಯ ಯಾವುದು? ಅವನು ಎಷ್ಟೋ ಬಾರಿ ಇಂಥ ಸಂದರ್ಭ ಬಂದಾಗ ತನ್ನ ಅನೇಕ ರೂಪಗಳನ್ನು ತೋರಿಸಿ ಭಕ್ತರಿಗೆ ದರ್ಶನ ಕೊಟ್ಟಿದ್ದಾನೆ. ಅದೇ ಆ ಕಾಡಿನಲ್ಲಿ 4 ಸ್ತ್ರೀಯರಿಗೆ 4 ರೂಪಗಳಿಂದ ಕಾಣಿಸ್ಕೊಂಡಿದ್ದ, 4 ಬ್ರಾಹ್ಮಣ ಕನ್ಯೆಯರಿಗೆ. 16,000 ಕನ್ಯೆಯರು ಏನಿದ್ರು ಅದೇ ಗುಹೆಯಲ್ಲಿ ಅವ್ರಿಗೂ ಕೂಡ 16,000 ರೂಪದಿಂದ ಕಾಣಿಸ್ಕೊಂಡಿದ್ದ. ಮತ್ತು ಲಂಕಾನಗರದಿಂದ ವನವಾಸವನ್ನು ಮುಗಿಸ್ಕೊಂಡು ಅಯೋಧ್ಯೆಗೆ ಮರಳಿ ಬಂದಲ್ಲ, ಆ ಭರತನನ್ನು ಎದುರುಗೊಂಡಲ್ಲ, ಭರತನನ್ನು ಆತ ಆಶೀರ್ವಾದ ಮಾಡಿದ್ನಲ್ಲ, ಆಗ 14 ವರ್ಷಗಳ ಕಾಲ ಅಯೋಧ್ಯೆಯನ್ನು ಬಿಟ್ಟಿದ್ದವನು ಎಲ್ಲರಿಗೂ ಕೂಡ ಆತ ಕೆಲವರಿಗೆ ನಮಸ್ಕಾರ ಮಾಡಬೇಕಾಗಿತ್ತು, ಕೆಲವರಿಗೆ ಆಶೀರ್ವಾದ ಮಾಡಬೇಕಿತ್ತು, ಸಮಾನರನ್ನ ಸರೀಕರಾದವರನ್ನ ಆಲಿಂಗನ ಮಾಡ್ಕೋಬೇಕಾಗಿತ್ತು. ಆಗ ಈ ರಾಮ ಏನು ಮಾಡಿದ್ದಾನಂದ್ರೆ, ದೇವ ಆನಂದ ರಾಮಾಯಣದಲ್ಲಿ ಬಂದಿತ್ತು, ಅನೇಕ ರೂಪಗಳನ್ನು ತಾಳಿಬಿಟ್ನಂತ ಒಮ್ಮೆಲೆ. ಕೆಲವು ರೂಪಗಳಿಂದ ಕೆಲವರಿಗೆ ನಮಸ್ಕಾರ ಮಾಡಿದ, ಕೆಲವು ರೂಪಗಳಿಂದ ಕೆಲವರಿಗೆ ಆಶೀರ್ವಾದ ಮಾಡಿದ, ಕೆಲವರನ್ನು ಆಲಿಂಗನ ಮಾಡಿಕೊಂಡ. ಹೀಗೆ ಏಕಕಾಲದಲ್ಲಿ ಎಲ್ಲರಿಗೂ ಕೂಡ ಆಗೋದಾಗಿರೋಯ್ತು. ಈಗ ಅನೇಕ ಲೀಲೆಗಳನ್ನು ರಾಮ ತೋರಿಸಿದ್ದಾನೆ. ಆ ಥರ ಇಲ್ಲಿಯೂ ಕೂಡ 2 ರೂಪಗಳನ್ನು ತಾಳಿ ಆ ಯಜ್ಞಕ್ಕೂ ಹೋದಾನು, ಈ ಯಜ್ಞಕ್ಕೂ ಹೋದಾನು. ಅವನಿಗೇನು ಆಶ್ಚರ್ಯ? ರಾಮ ಲಕ್ಷ್ಮಣನಿಗೆ ಹೇಳಿದ, ನಾನು ಇವತ್ತೇ ಹೊರಡ್ತೇನೆ, ಮಧ್ಯಾಹ್ನ ಊಟ ಆದ ಬಳಿಕ ನಾನು ಹೊರಡುವಂತ ತೀರ್ಮಾನ ಮಾಡಿದ್ದೇನೆ. ನೀನು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಬಟ್ಟೆಯ ಮನೆಗಳನ್ನು, ಶಿಬಿರಗಳನ್ನು, ಮಾರ್ಗ ಮಧ್ಯದಲ್ಲಿ ವಾಸ ಮಾಡಲಿಕ್ಕಾಗಿ ವಾದ್ಯಗಳ ಘೋಷವನ್ನು ಮಾಡಿ ಎಲ್ಲ ಕಡೆ ಇದನ್ನು ತಿಳಿಸು. ಲಕ್ಷ್ಮಣ ಹಾಗೆ ಆಗಲಿ ಅಂತ ಎಲ್ಲವನ್ನು ಮಾಡಿದ. ಸೈನ್ಯ ಹೊರಟಿತು. ತಥೋ ರಾಮೋಪಿ ವಿಪ್ರಾಭ್ಯಾಂ ಗೃಹಂ ಗತ್ವಾ ವಿದೇಹಜಾಂ
ಸರ್ವಂ ವೃತ್ತಂ ನಿವೇದ್ಯಾತ, ಸೀತೆಗೆ ಹೋಗಿ ಎಲ್ಲವನ್ನು ಹೇಳಿದ. ಆ ಬಂದವರ ಜೊತೆಗೂಡಿ ಭೋಜನ ಮಾಡಿದ. ಸೀತೆಯನ್ನು ಆನೆಯ ಮೇಲೆ ಕೂಡಿಸಿದ. ತಾನೂ ಕೂಡ ವಾಹನಗಳನ್ನು, ಪುಷ್ಪಕ ವಿಮಾನ ಇತ್ಯಾದಿಗಳನ್ನು ಏರಿದ. ಊರ್ಮಿಳಾ ಮೊದಲಾದವರೆಲ್ಲ ಹೊರಟರು. ನಮೃತು ವಾರಯೋಷಿತ ತುಷ್ಟೂರ್ಮಾಗದಾಧ್ಯಾಶ್ಚ ಪ್ರಜಗುಹು ಸುಸ್ವರಂ ನಟಾಹ. ದಾರಿಯಲ್ಲಿ ಈಗಾಗಲೇ ಬಟ್ಟೆಯ ಮನೆಗಳು ಸಿದ್ಧ ಆಗಿದ್ದವು. ಪ್ರಯಾಣ ಅವತ್ತಿನ ಮಧ್ಯಾಹ್ನದ ಪ್ರಯಾಣ ಮುಗಿದ ಮೇಲೆ ರಾಮ ಅಲ್ಲೇ ಆ ರಾತ್ರಿ ಕಳೆದ. ಬೆಳಗಾಗಿ ಎದ್ದ ಕೂಡಲೇ ಸ್ನಾನಾದಿಗಳನ್ನು ಮುಗಿಸಿ ಮತ್ತೆ ಪ್ರಯಾಣಕ್ಕೆ ಸಿದ್ಧನಾದ. ಕ್ರೋಶದ್ವಯಂ ತಥೋಗತ್ವ ಅಗ್ರೇ ದ್ವೌ ಮಾರ್ಗವು ನಿರೀಕ್ಷೆ. ರಾತ್ರಿಯಲ್ಲಿ ವಸತಿ ಮಾಡಿದ್ನಲ್ಲ, ಅಲ್ಲಿಂದ 2 ಕ್ರೋಶ, ಸುಮಾರು 6 ಮೈಲಿನಷ್ಟು ಪ್ರಯಾಣ ಮಾಡಿದ ಬಳಿಕ ಆ ಮಾರ್ಗ ಅಲ್ಲಿ ಕವಲೊಡೆದಿತ್ತು. ಒಂದು ಕಡೆ ವಿಶ್ವಾಮಿತ್ರನ ಆಶ್ರಮ, ಒಂದು ಕಡೆ ವಾಲ್ಮೀಕಿ ಆಶ್ರಮ ಇತ್ತು. ಆಗ ರಾಮ ಏನು ಮಾಡಿದ? ಸಸೈನ್ಯೇ ದ್ವೇ ನಿಜೇ ದೇಹೇ ಚಕಾರ ರಘುನಂದನ. ತನ್ನ ಸ್ವರೂಪವನ್ನು ಆತ 2 ಮಾಡಿಕೊಂಡ. ಇಬ್ಬರು ರಾಮರಾದ್ರಲ್ಲಿಗೆ. ಅದು ಹೇಗೆ ಅಂದರೆ, ಬರೇ ರಾಮನ ಶರೀರ ಒಂದೇ ಅಲ್ಲ, ಸೈನ್ಯ ಸಮೇತನಾಗಿಯೇ ರಾಮನ 2 ಆಗಿರುತ್ತೆ. ಈ ಕಡೆ ಒಂದು ಪರಿವಾರ ಹೋಯಿತು, ಆ ಕಡೆ ಒಂದು ಪರಿವಾರ ಹೋಯಿತು. ದದುಷು ಪುಷ್ಪಕೆ 2 ಪುಷ್ಪಕ ವಿಮಾನಗಳು, 2 ಸೀತೆಯರು, ಲವಕುಶರ ಜೊತೆಯೂ ಕೂಡ 2, ಲಕ್ಷ್ಮಣಾದಿಗಳು ಇಬ್ಬಿಬ್ಬರು. ವಾಲ್ಮೀಕಿಯೋ ಬ್ರಹ್ಮಚಾರಿ ಇತ್ತು ಏಕಃ ಸ್ವಗುರುಂ ಯಯೋ. ವಾಲ್ಮೀಕಿಯ ಆಶ್ರಮದಿಂದ ಬಂದ ಬ್ರಹ್ಮಚಾರಿ ಆ ರಾಮನ ಒಂದು ರೂಪವನ್ನು ಪರಿವಾರ ಸಮೇತವಾಗಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋದ. ವಿಶ್ವಾಮಿತ್ರನ ಆಶ್ರಮದಿಂದ ಬಂದವನು ಮತ್ತೊಂದು ಕಡೆ ಅದನ್ನು ಕರ್ಕೊಂಡು ಹೋದ. ಹೀಗೆ 2 ಕೂಡ ಪರಿವಾರಗಳು ಆಯಾ ಆಶ್ರಮವನ್ನು ಮುಟ್ಟಿದವು. ಏಯಂತೆ ಸಾರಮೇಯಾಂತಹ ಸರ್ವದೇಹದ್ವಯಾನೀಚ. ರಾಮನ ಪರಿವಾರದಿಂದ ಎಲ್ಲವೂ ಕೂಡ ಆನೆ, ಕುದುರೆ, ಸೈನಿಕರು ಎಲ್ಲವೂ ಸಾರಮೆಯ ತನಕ. ಸಾರಮೆಯ ಅಂದರೆ ನಾಯಿ, ಕಾವಲು ನಾಯಿಗಳು, ಬೇಟೆ ನಾಯಿಗಳೆಲ್ಲ ಇರ್ತಾವಲ್ಲ ರಾಜರ ಜೊತೆ, ಅವು ಕೂಡ 2 ಆಗಿಬಿಟ್ಟಿದ್ವು. 2 ಆಗಿ ರಾಮನ ಆ ಯಾತ್ರೆ ಅಲ್ಲಿಗೆ ಸಾಂಗವಾಗಿ ಪ್ರಾರಂಭ ಆಯಿತು. ತಯೋರ್ಯಾಗವು ವಿಧಾಯಾತ ಪರಿಪೂರ್ಣವು ಪುನಃ ಪುರೀಂ. ಆ ವಿಶ್ವಾಮಿತ್ರನ ವಾಲ್ಮೀಕಿಯ 2 ಯಾಗವನ್ನು ಮುಗಿಸಿ ಅವರು ಮರಳಿ ಅಯೋಧ್ಯೆಗೆ ಬಂದರು. ಯತ್ರ 2 ನಿಜ ದೇಹೇ ವೈ ಕೃತೆ ತತ್ರ ರಘುತ್ತಮೌ ಸಮಾಗತ್ಯ ಪುನಶ್ಚೈಕಂ ನಿಜ ದೇಹಂ ಚಕಾರಸಃ. ಅಯೋಧ್ಯೆಗೆ ಮರಳಿ ಬರುವಾಗ ಆ ಎಲ್ಲ ರೂಪಗಳು ಕೂಡ ಒಂದಾಗಿದ್ದವು. ಮತ್ತೆ ರಾಮ ಅಯೋಧ್ಯೆಗೆ ಮರಳಿ ಬಂದಾಗ ಹಿಂದಿನಂತೆ ಆತನಿಗೆ ವೈಭವಪೂರ್ವಕವಾದಂಥ ಸ್ವಾಗತ ದೊರೆಯಿತು. ಏವಂ ಭೂಸುರ ರಾಮೇಣ ಕೌತುಕಾನಿ ಮಹಾಂತಿಚ. ಆ ಗುರು ಶಿಷ್ಯನಿಗೆ ಹೇಳಿದ್ರು, ನಾನಾ ಥರದ ಅಮಾನುಷವಾದ ಮಹಿಮೆಗಳು, ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಅಲ್ಲದೇ ಇರುವಂಥ, ಸಾಮಾನ್ಯ ದೇವತೆಗಳಿಗೆ ಸಾಧ್ಯ ಅಲ್ಲದೇ ಇರುವಂಥ ಮಹಿಮೆಗಳನ್ನು ರಾಮ ತನ್ನ ಅವತಾರ ಕಾಲದಲ್ಲಿ ತೋರಿಸಿದ. ಬಹಳ ಅವತಾರಗಳಿವೆ, ನಾನು ನಿಮಗೆ ಕೆಲವೇ ಲೀಲೆಗಳನ್ನು, ಕೆಲವೇ ಮಹಿಮೆಗಳನ್ನು ಹೇಳಿದ್ದೇನೆ ಅಂದ್ರು ಅವರು. ಈ ಆನಂದ ರಾಮಾಯಣ ಇಷ್ಟು ವಿಸ್ತಾರವಾಗಿ ಹೇಳಿದ್ದು ಇದೇನಿದೆಯಲ್ಲ, ಇದು ಕೇವಲ ಸಂಕ್ಷಿಪ್ತ ಮಾತ್ರ. ವಕ್ತುಂ ಸ್ವಚರಿತಂ ಪುಣ್ಯಂ ರಮ್ಯಂ ಆನಂದದಾಯಕಂ ವಾಲ್ಮೀಕಿಶ್ಚಾಪಿ ಧನ್ಯ ಸಹ ಭಾವಿ ಸಂವಾದಮಾವಯೋಹೋ. ವಾಲ್ಮೀಕಿ ಆ ಸಂವಾದವನ್ನೆಲ್ಲ ರಾಮನ ಭಕ್ತರು ಇವರು ನಡುವೆ ನಡೆದಿರುವಂಥ ಸಂವಾದ, ಮಹಿಮೆ, ಅದನ್ನೆಲ್ಲ ಅವರು ವಿಸ್ತಾರವಾಗಿ ಹೇಳಿದ್ರಲ್ಲ, ಅವರೇ ಧನ್ಯರು. ಏವಂ ಸಂವರ್ಣಿತಂ ಕೃಷ್ಣಂ ಗೋಪ್ಯಂ ಯಚ್ಚ ಕೃತಂ ರಹಃ ನ ವಾಲ್ಮೀಕೋಪಮಃ ಕಶ್ಚಿತ್ ಕವಿರ್ಭೂತೋ ಭವಿಷ್ಯತಿ. ಹೀಗೆ ಇಂಥ ರಾಮನ ಮಹಿಮೆಯನ್ನು ಸಾಂಗವಾಗಿ ವರ್ಣನೆ ಮಾಡಲಿಕ್ಕೆ ಕವಿಗೆ ಅಷ್ಟು ಶಕ್ತಿ ಇತ್ತು. ಹಾಗಾಗಿಯೇ ವಾಲ್ಮೀಕಿಗೆ ಸಮನಾದಂಥ ಕವಿ ಹಿಂದೆ ಎಲ್ಲೂ ಇರಲಿಲ್ಲ, ಮುಂದೂ ಕೂಡ ಬರೋದಿಲ್ಲ. ಅಲ್ಲಿಗೆ 21ನೇ ಸರ್ಕ ಮುಗಿತ್ತು. 22ನೇ ಅಧ್ಯಾಯದಲ್ಲಿ ಸೀತೆ, ರಾಮ ಇವರಿಬ್ಬರು ನಾರದನ ಎದುರಿಗೆ ತೋರಿಸಿದಂಥ ಒಂದು ಲೀಲೆ, ಅದನ್ನು ವರ್ಣನೆ ಮಾಡ್ತಾರೆ. ಆ ಗುರುಗಳು ಹೇಳಿದರು, ಒಂದು ದಿವಸ ಅವತ್ತು ರಾಮ ಸಭೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರು. ಆಗ ರಾಮನ ಬೀಗನಾದಂಥ ಭೂರಿ ಕೀರ್ತಿ, ಲವಕುಶರಿಗೆ ತನ್ನ ಮಕ್ಕಳನ್ನು ಕೊಟ್ಟಿದ್ನಲ್ಲ, ಆ ಭೂರಿ ಕೀರ್ತಿ ತನ್ನ ದೂತರ ಜೊತೆಗೆ
ದೂತರ ಮೂಲಕವಾಗಿ ರಾಮನಿಗೆ ಕಾಣಿಕೆಗಳನ್ನು ಕೊಟ್ಟು ಕಳಿಸಿದ. ದೊಡ್ಡ ಪ್ರಮಾಣದಲ್ಲಿ ಹಣ್ಣಿನ ಬುಟ್ಟಿಗಳು, ಪೆಟ್ಟಿಗೆಗಳು, ಹಣ್ಣು, ಹೂವು ಇತ್ಯಾದಿಗಳು ದೊಡ್ಡ ಪ್ರಮಾಣದಲ್ಲಿ ರಾಮನ ಸನ್ನಿಧಿಗೆ ಬಂದವು. ದ್ರಾಕ್ಷಾಫಲಾದಿಗಳು, ಕರಂಡಿಕಾ ಪ್ರೇಷಿತಾ. ರಾಮ ಅದನ್ನೆಲ್ಲ ಸ್ವೀಕಾರ ಮಾಡಿ ಸೀತೆ ಕಡೆಗೆ ಕೊಟ್ಟು ಕಳಿಸಿದ ದೂತರ ಮೂಲಕ. ಸೀತೆ ತನ್ನ ಸಖಿಯರ ಜೊತೆಗಿದ್ಲು. ಅಲ್ಲಿ ಆಕೆ ಆ ಬುಟ್ಟಿಗಳನ್ನು, ಪೆಟ್ಟಿಗೆಗಳನ್ನೆಲ್ಲವನ್ನು ಕೂಡ ನೋಡಿದ್ಲು. ಒಂದನ್ನು ತೆಗೆದಳು, ಒಂದು ಪೆಟ್ಟಿಗೆನ ತೆಗೆದಳು. ಅದರಲ್ಲಿ ಹೂವು, ಹಣ್ಣುಗಳು ಜೊತೆಗಿದ್ದಂತೆ ಒಂದು ಕಮಲದ ಹೂವಿತ್ತು. ಕರೇಣಾದಾಯ ಪದ್ಮಂ ಚ ರಾಘವಾಯ ಅರ್ಪಣಂ ವಿನಾ ಸಾ ತತ್ ಸುಗಂಧಂ ಜಗ್ರಾಹ. ರಾಮ ಅದನ್ನು ಕೈಯಿಂದ ಮುಟ್ಟಿ ಸ್ವೀಕಾರ ಮಾಡಿದ್ದ, ಆದರೆ ಯಾವುದನ್ನು ಕೂಡ ಆತ ಭಕ್ಷಣೆ ಮಾಡಿರಲಿಲ್ಲ. ಇನ್ನು ಹಣ್ಣನ್ನು, ಯಾವ ಹೂವಿನ ಸುಗಂಧವನ್ನು ಕೂಡ ಆತ ಸ್ವೀಕಾರ ಮಾಡಿರಲಿಲ್ಲ. ಈಕೆ ಆ ಪೆಟ್ಟಿಗೆಯನ್ನು ತೆಗೆದು ಒಂದು ಕಮಲದ ಹೂವಿನ ಸುಗಂಧವನ್ನು ನೋಡಿದ್ಲು. ಮತ್ತೆ ಹಾಗೆ ಇಟ್ಟುಬಿಟ್ಲು ಅದನ್ನು, ಆ ಪೆಟ್ಟಿಗೆಯನ್ನು. ತದ್ವೃತ್ತಂ ರಾಮಚಂದ್ರೋಪಿ ಸರ್ವಂ ಜ್ಞಾತ್ವ. ಸಭೆಯಲ್ಲಿದ್ದಾಗಲೇ ರಾಮನಿಗೆ ಎಲ್ಲ ಗೊತ್ತಾಯಿತು. ನಾನು ಅಲ್ಲಿ ಕಳಿಸ್ಕೊಟ್ಟಿದ್ದೆ, ಒಂದು ಪೆಟ್ಟಿಗೆಯನ್ನು ಈಕೆ ತೆಗೆದು ಅದರ ಸುಗಂಧವನ್ನು ತಾನು ಮೂಸಿ ನೋಡಿದ್ಲು ಅಂತ ಗೊತ್ತಾಯಿತು. ಮನಸ್ಸಿನಲ್ಲಿ ಅದನ್ನು ಬಹಳ ಆಲೋಚನೆ ಮಾಡಿದಂತ. ಸೀತೆ ಈ ಕೆಲಸ ಮಾಡಿದ್ದಲ್ಲ, ಇದು ಅಷ್ಟು ಯೋಗ್ಯ ಆಗಲಿಲ್ಲ. ಇದು ನಾನು ಪತಿಯಾದವನು ಅದನ್ನಿನ್ನೂ ಸ್ವೀಕಾರ ಮಾಡಿರಲಿಲ್ಲ. ನನ್ನ ಗಮನಕ್ಕೆ ತರದೆ, ನನ್ನ ಸ್ವೀಕಾರದ ಮುಂಚೆ ಈಕೆ ಅವಳು ಆ ಪದ್ಮದ ಸುಗಂಧವನ್ನು ಆಸ್ವಾದನೆ ಮಾಡಿದ್ಳು. ಇದು ಲೋಕಕ್ಕೊಂದು ಕೆಟ್ಟ ಮಾದರಿ ಆಗಿತ್ತು. ಈ ಸಮಸ್ಯೆಯನ್ನು, ಇದರಿಂದ ಉಂಟಾದಂಥ ದೋಷ ಏನಿದೆ ಅದನ್ನು ನಾನು ಪರಿಹಾರ ಮಾಡಬೇಕು ಅಂತ ಆತ ಆಲೋಚನೆ ಮಾಡಿದೆ. ಇಲ್ಲದೇ ಇದ್ದರೆ ಸ್ತ್ರೀಯ ಸರ್ವಾಹ ಕರಿಷ್ಯಂತೆ ಅತ್ರ ವೈಭುವಿ, ಎಲ್ಲ ಸ್ತ್ರೀಯರು ಹೀಗೆ ಮಾಡ್ಯಾರ ನಾಳೆ. ತಸ್ಮಾತ್ ಶಿಕ್ಷಾಂ ಕರೋಮ್ಯಹಂ, ಒಂದು ಶಿಕ್ಷೆ ಮಾಡಬೇಕು ಸೀತೆಗೆ, ಆಗಲಿ ಹಾಗೆ ಆಗಲಿ ಅಂತ ಆತ ಸುಮ್ಮನೆ ಆಗಿಬಿಟ್ಟ. ಹಿಂದಿನಂತೆ ಅರಮನೆಗೆ ಹೋದ, ಸೀತೆಯ ಜೊತೆಗಿದ್ದ. ಸೀತೆ ಆ ಪೆಟ್ಟಿಗೆಗಳನ್ನೆಲ್ಲ ರಾಮನ ಎದುರಿಗೆ ಮತ್ತೊಮ್ಮೆ ತಂದು ತೋರಿಸಿದ್ಲು. ಹೂವು, ಹಣ್ಣು ಇತ್ಯಾದಿಗಳೆಲ್ಲ ಇದ್ದವು. ಅವನ್ನೆಲ್ಲವನ್ನು ರಾಮ ತೆಗೆಸಿದ. ತನ್ನ ತಮ್ಮಂದಿರ ಮನೆಗೆ 10 ಪೆಟ್ಟಿಗೆಗಳನ್ನು ತಮ್ಮಂದಿರ ಮನೆಗೆ, ಮತ್ತು ಮಕ್ಕಳ ಮನೆಗೆ, ತಾಯಂದಿರ ಮನೆಗೆ, ಸ್ನೇಹಿತರ ಮನೆಗೆ, ಮಂತ್ರಿಗಳ ಮನೆಗೆ, ಗುರುಗಳ ಮನೆಗೆ, ಪೌರರ ಮನೆಗೆ, ಸೇವಕರ ಮನೆಗೆ, ದಾಸಿಯರ ಮನೆಗೆ, ಎಲ್ಲರ ಮನೆಗೂ ಕೂಡ 7, 5, 10 ಬಹಳ ದೊಡ್ಡ ಪ್ರಮಾಣದಲ್ಲೇ ಬಂದಿರಬೇಕು ಹೂ ಹಣ್ಣಿನ ಸಾಮಗ್ರಿಗಳು ಎಲ್ಲ ಕಡೆ ಕೊಟ್ಟು ಕಳಿಸಿದ. ಫಲಾನಿ 10 15 ಸ್ವಯಂ ಭುಕ್ತಾತ್ಮಃ ಪರಂ ಪದ್ಮಾದೀನಿ ಸುಪುಷ್ಯಾಣಿ ವಿಭಜ್ಯ ಪೂರ್ವವತ್ ಪುನಃ. ಹಣ್ಣುಗಳನ್ನು ಹಂಚಿದ, ಹೂವುಗಳನ್ನು ಕೂಡ ಹಂಚಿದ. ಸೀತೆಗೂ 100 ಹೂಗಳನ್ನು ಕೊಟ್ಟ, ತಾನೂ ಸ್ವೀಕಾರ ಮಾಡಿದ. ಹಿಂದೆ ನಡೆದದ್ದೇನೋ ನಡೆದೇ ಇಲ್ಲೇನೋ ಅನ್ನುವಂತೆ ಮೌನವಾಗಿದ್ದು ಬಿಟ್ಟ. ಸೀತೆಯ ಜೊತೆಗೆ ಅದರ ಬಗ್ಗೆ ಮಾತಾಡಲಿಲ್ಲ ಆತ. ಒಮ್ಮೆ ಹರಿದಿನ್ಯಾಮ್ ಏಕಾದಶಿ ಬಂತು. ಮಾರನೇ ದಿವಸ ದ್ವಾದಶಿ ಬಂತು. ಏಕಾದಶಿ ದಿವಸ ರಾಮ ಸೀತೆ ಇಬ್ಬರು ಉಪವಾಸ ಮಾಡಿದ್ರು. ದ್ವಾದಶಿ ದಿವಸ ಉಪೋಷಣ ಮಾಡಬೇಕಾಗಿತ್ತು, ಪಾರಣ ಮಾಡಬೇಕಾಗಿತ್ತು. ಕೃತ್ವ ಅಪರೇ ದಿನೇ ಸ್ನಾತ್ವ ಯಯೌ ವೃಂದಾವನಾಂತಿಕಂ. ಸೀತೆ ಏನು ಮಾಡಿದ್ಲು, ಬೆಳಗಿನ ದ್ವಾದಶಿ ದಿವಸ ಬೆಳಗಿನ ಹೊತ್ತಿನಲ್ಲಿ ಅವಳು ಸ್ನಾನ ಮಾಡಿದ್ಳು. ಸ್ನಾನ ಮಾಡಿ ಅಲ್ಲಿಂದ ತುಳಸಿ ವೃಂದಾವನ ಕಡೆಗೆ ಹೋದಳು. ತುಳಸಿ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಬೇಕಾಗಿತ್ತು ಆಕೆ. ಅದರ ಸಮೀಪಕ್ಕೆ ಅವಳು ಹೋದ್ಲು. ಅವಳ ಸಮೀಪಕ್ಕೆ ಹೋದಾಗ ಅವಸರದಲ್ಲಿದ್ದ ಕಾರಣದಿಂದಲೋ ಮತ್ತೇನೋ ಕಾರಣದಿಂದಲೋ ಅವಳಿಗೆ ಆ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕುವಾಗ ಅವಳ ಸೆರಗು ಆ ತುಳಸಿ ವೃಕ್ಷಕ್ಕೆ ತಾಕಿ ಅದರಿಂದ ಒಂದು ದಳ ಉದುರಿದ್ದು ಗೊತ್ತಾಗಲಿಲ್ಲ ಆಕೆ. ಆಕೆ ಮರಳಿ ಬಂದ್ಬಿಟ್ಲು ಅರಮನೆಗೆ. ಚಲಿತಾಯಾಶ್ಚ ಸೀತಾಯ ಪಲ್ಲವೇನ ಹಿ ವಾಸತಃ. ಅವ ಸೀರೆಯ ಪಲ್ಲವ ಅಂದರೆ ಸೆರಗು, ಅದು ತಾಕಿತು. ತುಳಸ್ಯಾ ಪತ್ರಮೇಕಂ ಪಪಾತ. ಸ್ವಲ್ಪ ಪ್ರಮಾದ ಮಾಡಿ ಹೇಳಿದೆ. ಅವಳಿಗೆ ಗಮನಕ್ಕೆ ಬಂತು, ಹೀಗೆ ನಡೆದ ಘಟನೆ ಕೂಡ ಅವಳಿಗೆ ಗಮನಕ್ಕೆ ಬಂತು. ಅಧರ್ಮ ಆಯ್ತಲ್ಲ ಅಂತ ಭೀತಳಾದ ಅವಳು. ಯಾಕೆಂದರೆ ದ್ವಾದಶಿ ದಿವಸ ತುಳಸಿಯನ್ನು ಸಂಗ್ರಹ ಮಾಡುವಂತಿಲ್ಲ, ಅಧರ್ಮ ಆಯಿತು ಅಂತ ಭಯಪಟ್ಲು. ಕೈಯಿಂದ ಆ ಪತ್ರವನ್ನು ತೆಗೆದುಕೊಂಡ್ಳು. ತತಸ್ಸ ತತ್ಕರೇಣ ಇವ ಗೃಹೀತ್ವ ಪತ್ರಮುತ್ತಮಂ. ಬೃಂದಾವನಕ್ಕೆ ನಮಸ್ಕಾರ ಮಾಡಿದ್ಲು. ಚಿಕ್ಷೇಪ ಪರಮಾದರ ಆತ. ಮುಂದೆ ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿ ಆ ತುಳಸಿಗೆ ನಮಸ್ಕಾರ ಮಾಡಿ ಮನೆಗೆ ಬಂದಳು. ಇನ್ನು ಆ ದಂಪತಿಗಳಿಬ್ಬರು ಭೋಜನಕ್ಕೆ ಕೂತ್ಕೊಳ್ಬೇಕು ಅಂತಿದ್ದಾಗ ನಾರದ ಬಂದ.
ಕೀರ್ತನ ಮಾಡ್ತಾ ಅಲ್ಲಿಗೆ ಬಂದ. ಪಾಲಯ ಮಾಂ ದೀನಂ, ನಾನು ದೀನ, ನನ್ನನ್ನು ಕಾಪಾಡು ಅಂತ ಆತ ತನ್ನ ಸಂಕಟವನ್ನು ತೋಡ್ಕೊಳ್ತಾ ಬಂದ. ಇದು ಮನುಂ ಪಂಚದಶಾಕ್ಷರಂ, 15 ಅಕ್ಷರದ ಒಂದು ಮಂತ್ರ ಅಂತದೆ. ಅದೇನಂದ್ರೆ ಪಾಲಯ ಮಾಂ ದೀನಂ ರಾಘವ ಪಾಲಯ ಮಾಂ ದೀನಂ. ನಾನು ವ್ಯತ್ಯಾಸ ಮಾಡಿ ಹೇಳಿದೆ, ಪಾಲಯ ಮಾಂ ದೀನಂ ರಾಘವ ಪಾಲಯ ಮಾಂ ದೀನಂ ಅಂತ ಹೀಗೆ 15 ಅಕ್ಷರದ ಮಂತ್ರ ಅದು. ಪಾಲಯ ಮಾಂ ದೀನಂ ರಾಘವ ಪಾಲಯ ಮಾಂ ದೀನಂ ಅಂತ 15 ಅಕ್ಷರಗಳ ಮಂತ್ರ. ನಾನು ದೀನನಾಗಿದ್ದೇನೆ, ನನ್ನನ್ನು ಕಾಪಾಡು ಅಂತ ಮಂತ್ರದ ಅರ್ಥ ಅಷ್ಟೇ. ಮಹಾಪಾತಕ ನಾಶನವಾದಂತಹ ಮಂತ್ರ ಅಂತ ಇದು. ನಾರದ ಬಂದದ್ದನ್ನು ನೋಡಿ ರಾಮ ಆತನ ಸ್ವಾಗತ ಮಾಡಿದ, ಆಸನದ ಮೇಲೆ ಕೂಡಿಸಿದ, ಮತ್ತೆ ಆತನ ಪಾದ ಪೂಜೆ ಮಾಡಿದ. ಸೀತೆಯ ಜೊತೆಗೂಡಿ ಧೇನು ನಿವೇದ್ಯ, ಧೇನು ಕೊಡಬೇಕು ಅಂತ ಹಿಂದೆ ಬಂತು, ಅದರಂತೆ ಧೇನುವನ್ನು ಕೊಟ್ಟ, ಗಂಧಾದಿಗಳನ್ನು ಹಚ್ಚಿ ಪೂಜೆ ಮಾಡಿದ. ಹೇಮ ಪಾತ್ರೆಯನ್ನಿಟ್ಟ, ಬಂಗಾರದ ಪಾತ್ರೆಯನ್ನಿಟ್ಟ, ಭೋಜನ ಮಾಡಿ, ಅನಾಯಾಸವಾಗಿ ಬಂದಿದ್ದೀರಿ ಭೋಜನ ಮಾಡಿರಿ ಅಂತ ಹೇಳಿದ. ಸೀತೆ ಬಡಿಸಲಿಕ್ಕೆ ಸಿದ್ಧಳಾದ್ಲು ರಾಮನ ಆದೇಶದಂತೆ. ಆ ಕಾಮಧೇನು ಕೊಟ್ಟಂಥ ನಾನಾ ಥರದ ಅನ್ನಗಳು ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಆಕೆ ಪಾತ್ರದಲ್ಲಿ ಬಡಿಸಿದಳು. ತಾಂ ದೃಷ್ಟ ನಾರದ ಸೀತಾಂ ಪ್ರಾಹ ಶ್ರೀ ರಾಘವಂ ತದಾ. ಆಗ ನಾರದ ಏನು ಮಾಡಿದ, ಆ ಸೀತೆಯನ್ನು ನೋಡಿ, ರಾಮನೇ, ಈ ಸೀತೆ ಸಮರ್ಪಣೆ ಮಾಡಿದಂಥ ಭೋಜನವನ್ನು ನಾನು ಮಾಡೋದಿಲ್ಲ. ಸೀತೆಗೆ ಬಹಳ ಆಶ್ಚರ್ಯ ಅನಿಸ್ತು. ರಾಮನಿಗೆ ಇದ್ರ ಹಿಂದಿನ ಸಂಗತಿ ಗೊತ್ತಿತ್ತು, ಆದರೂ ರಾಮ ಸುಮ್ಮನೆ ಇದ್ದ. ಪಪ್ರಚ್ಛ ಕಾರಣಂ ವ್ಯಗ್ರಹ, ಯಾಕೆ ಊಟ ಮಾಡೋದಿಲ್ಲ, ನಿಮ್ಗೇನು ಕಾರಣ ಅಂತ ನಾರದನನ್ನೇ ಕೇಳಿದ ರಾಮ. ಊಟ ಮಾಡದೇ ಇರ್ಲಿಕ್ಕೆ ಕಾರಣ ಏನು? ಕಿಂ ಕಾರಣಂ ವದ ಮುನೆ ಕಿಂ ಅನರ್ಥ ಮನಯ ಅರ್ಪಿತೈಹಿ, ಏನು ತಪ್ಪು ಮಾಡಿದ್ದಾಳೆ ಅವಳು? ಆಗ ನಾರದರು ಹೇಳಿದರು, ಇವತ್ತು ಸೀತೆ ಒಂದು ಪಾಪವನ್ನು ಮಾಡಿದ್ದಾಳೆ, ಅದು ನಿನಗೆ ಗೊತ್ತಿಲ್ಲೇನು? ಸೀತೆಯ ಅದ್ಯ ಕೃತಂ ಪಾಪಂ ಕಿಂ ತ್ವಂ ವೇತ್ಸಿ ನವೈ ಪ್ರಭೋ. ಒಂದು ವೇಳೆ ನಿನಗೆ ಗೊತ್ತಿಲ್ಲದೆ ಇದ್ರೆ, ಅಥವಾ ಗೊತ್ತಿದ್ರು ಕೂಡ ಗೊತ್ತಿಲ್ಲದಂತೆ ನೀನು ನಟನೆ ಮಾಡ್ತಿದ್ದಿ ಅಂತಾದರೆ ನಾನು ಹೇಳ್ತೇನೆ ಕೇಳು. ದ್ವಾದಶಿ ದಿವಸ ತುಳಸಿ ಪತ್ರವನ್ನು ಸಂಗ್ರಹ ಮಾಡಬಾರ್ದು, ತುಳಸಿಯನ್ನು ಕೀಳಬಾರ್ದು. ಇವಳು ದ್ವಾದಶಿ ದಿವಸ ತುಳಸಿಯನ್ನು ಕಿತ್ತಿದ್ದಾಳೆ. ನಾನು ಹೇಳೋದು ಒಂದು ವೇಳೆ ಸುಳ್ಳು ಅಂತಾದರೆ ವೃಂದಾವನ ಹತ್ರ ಹೋಗು, ಅಲ್ಲಿ ಹೋಗಿ ನೋಡು. ಅದಕ್ಕೊಂದು ನಿಯಮ ಇದೆ, ಇಂತಿಂಥ ದಿವಸ ಯಾವ್ಯಾವ ದಿವಸ ತುಳಸಿಯನ್ನು ಸಂಗ್ರಹ ಮಾಡಬೇಕು, ಯಾವ ದಿವಸ ಮಾಡಬಾರ್ದು ಅಂತ ಅನ್ನೋದಕ್ಕೆ. ಅದರಲ್ಲಿ ಈ ದ್ವಾದಶಿ ದಿವಸ ಏನಿದೆ ಅದು ನಿಷಿದ್ಧವಾದಂಥ ದಿವಸ ಆಗಿದೆ. ಸಂಕ್ರಮಣದ ದಿವಸ ಚತುರ್ದಶಿ, ದ್ವಾದಶಿ ಪ್ರತಿದಿನ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲದ ಹೊತ್ತು, ಶುಕ್ರವಾರ, ಮಂಗಳವಾರ ಮಧ್ಯಾಹ್ನದ ಸ್ವಲ್ಪ ಹೊತ್ತು ಕಳೆದ ಬಳಿಕ, ಸೂರ್ಯಚಂದ್ರ ಗ್ರಹಣಗಳ ದಿವಸ, ಮನೆಯಲ್ಲಿ ಜಾಟಾಶೌಚ ಇದ್ದಾಗ, ಯಾರಾದರೂ ಹುಟ್ಟಿದಾಗ ಅಥವಾ ಮೃತಾಶೌಚ ಇದ್ದಾಗ ತುಳಸಿ ಪತ್ರವನ್ನು ಸಂಗ್ರಹ ಮಾಡುವಂತಿಲ್ಲ. ಸಂಕ್ರಮೇಶು ಚತುರ್ದಶ್ಯೋರ್ ದ್ವಾದಶ್ಯೋ ಪಾತಪೂರ್ವಸು ತುಳಸೀಂ ನಹರೇ ಸಂಧ್ಯೋಹೋ ಭೃಗು ಅಂಗಾರ ಅಪರಾಹ್ನಕ್ಕೆ ನಷ್ಟೇ ಸೂರ್ಯೇಂದು ಗ್ರಹಣೆ ಪ್ರಸೂತಿ ಮರಣೆ ತಥಾ ತುಳಸೀಂ ಯೇ ನಿಕೃಂತಂತಿ ತೇ ಸಿಂದಂತಿ ಹರೇಶ್ವರಃ. ಆ ದಿವಸಗಳಲ್ಲಿ ತುಳಸಿ ಪತ್ರವನ್ನು ಸಂಗ್ರಹ ಮಾಡಿದರೆ ಅದು ಸ್ವಯಂ ಹರಿಯ ಶಿರವನ್ನೇ ಕತ್ತರಿಸಿದಂತೆ, ಅಂಥ ಪಾಪಕ್ಕದು ಸಮಾನ. ದ್ವಾದಶ್ಯಾಂ ತುಳಸಿ ಪತ್ರಂ ಧಾತ್ರಿ ಪತ್ರಂ ತು ಕಾರ್ತಿಕೆ ಲುನಾತಿಯೋ ನರೋ ಗಚ್ಚೇನ್ ನಿರಯಾನತಿ ಗರ್ಹಿತಾನ್. ದ್ವಾದಶಿ ದಿವಸ ತುಳಸಿ ಪತ್ರವನ್ನು ಮತ್ತು ಕಾರ್ತಿಕ ಮಾಸದಲ್ಲಿ ಧಾತ್ರಿ ಪತ್ರವನ್ನು, ಧಾತ್ರಿ ಅಂದರೆ ನೆಲ್ಲಿ ವೃಕ್ಷ, ಅದನ್ನು ಕೀಳುವವನು. ಇವರಿಬ್ಬರೂ ಕೂಡ ನರಕಕ್ಕೆ ಹೋಗಿ ಮಹಾ ದುಃಖಕ್ಕೆ ಭಾಗಿಗಳಾಗ್ತಾರೆ. ಅಕಾಲೇ ತುಳಸಿ ಪತ್ರಂ ಛೇದಯಂತ್ಯ ಸ್ತ್ರೀಯ ಪುಮಾನ್ ಪತ್ರಮೇಕಂ ಬ್ರಹ್ಮಹತ್ಯ ಸಮಮಾಹುರ್ ಮನೀಷಿಣಃ. ಅಕಾಲದಲ್ಲಿ ಯಾರು ತುಳಸಿ ಸಂಗ್ರಹ ಮಾಡ್ತಾರೆ, ಅದಕ್ಕೆ ನಿರ್ದಿಷ್ಟವಾದಂಥ ಕಾಲವನ್ನು ಬಿಟ್ಟು ಬೇರೆ ಕಾಲದಲ್ಲಿ ಅವರು ಬ್ರಹ್ಮಹತ್ಯಾ ದೋಷಕ್ಕೆ ಭಾಗಿಯಾಗ್ತಾರೆ. ಈ ಶ್ಲೋಕ ಹೀಗೆ ಹೇಳಿದಂತೆ ಕಾಣಿಸ್ತದೆ. ಅಕಾಲದಲ್ಲಿ ಯಾವ ಸ್ತ್ರೀ ತುಳಸಿ ಪತ್ರವನ್ನು ಕೇಳ್ತಾಳೆ, ಯೋಗ್ಯವಾದ ಸ್ಥಿತಿಯನ್ನು ಬಿಟ್ಟು ಅಯೋಗ್ಯವಾದ ಕಾಲದಲ್ಲಿ, ಅವಳಿಗೆ ಅವಳ ಗಂಡನಿಗೆ ಬ್ರಹ್ಮಹತ್ಯಾ ದೋಷ ಬರ್ತದೆ ಅಂತ ಹೀಗೆ ಆ ಶ್ಲೋಕ ಅದನ್ನು ತಿಳಿಸುವಂತೆ ಕಾಣಿಸ್ತದೆ. ಛೇದಯಂತ್ಯ ಸ್ತ್ರೀಯ,
ಅಕಾಲದಲ್ಲಿ ತುಳಸಿ ಪತ್ರವನ್ನು ಕೀಳುವಂಥ ಸ್ತ್ರೀಗೆ ಸ್ತ್ರೀಯ ಗಂಡ, ಸ್ತ್ರೀಯ ಪುಮಾನ್, ಪತ್ರಮೇಕಂ ಬ್ರಹ್ಮಹತ್ಯಾ ಸಮಮಾಹು, ಅದು ಬ್ರಹ್ಮಹತ್ಯಾ ಸಮಾನ. ಪುರುಷಾಣಾಮಯಂ ದೋಷ ಸ್ತ್ರೀಣಾಮತ್ರ ಕಥಾತ್ಮಕ, ಪುರುಷರಿಗೆ ಈ ದೋಷ ಇದೆ, ಸ್ತ್ರೀಯರಿಗೆ ಇನ್ನೇನು ನಾವು ಹೇಳಬೇಕು, ಆ ನಾರದರು ಹೇಳ್ತಾರೆ. ಇದು ಆನಂದ ರಾಮಾಯಣದಲ್ಲಿ ಬಂದಂಥ ಸಂಗತಿ ಆಯಿತು. ತುಳಸಿಯನ್ನು ಸಂಗ್ರಹ ಮಾಡಲಿಕ್ಕೆ ಇರುವಂಥ ನಿಯಮಗಳು ಮತ್ತು ಅದರ ಕಾಲ ಹೆಚ್ಚು ಕಡಿಮೆ ಇದೇ ನಿಯಮಗಳನ್ನೇ ನಾವು ಈ ಗ್ರಂಥದಲ್ಲಿ ನೋಡ್ತೀವಿ. ಇದು ಜಯತೀರ್ಥರಿಂದ ವಿರಚಿತವಾದಂತಹ ಪದ್ಯಮಾಲ. ಅದು ಆಚಾರ್ಯರ ಸಂಪ್ರಸಾರ ಸಂಗ್ರಹ ಮತ್ತು ಸದಾಚಾರ ಸ್ಮೃತಿ ಏನಿದೆ ಅದನ್ನೇ ಅಳವಡಿಸ್ಕೊಂಡಿರುವಂಥದ್ದು, ಅದರ ಅಂಶಗಳನ್ನೇ. ಆದರೆ ಪದ್ಯಮಾಲದಲ್ಲಿರೋದು ನಿರ್ದಿಷ್ಟವಾಗಿ ಪೂಜೆಗೆ ಮಾತ್ರ ಸಂಬಂಧಪಟ್ಟದ್ದು. ಆಚಾರ್ಯರ ಸದಾಚಾರ ಸ್ಮೃತಿಯಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ರಾತ್ರಿ ಕಾಲ ತನಕ ಮಾಡಬೇಕಾದ ಎಲ್ಲ ಸಂಗತಿಗಳು, ಅದು ಸದಾಚಾರ ಸ್ಮೃತಿ. ತಂತ್ರಸಾರ ಸಂಗ್ರಹ ಅಂದರೆ ಅನೇಕ ಮಂತ್ರಗಳು, ಶಿಲಾವಿಗ್ರಹಗಳು, ದೇವಾಲಯ ಪ್ರತಿಷ್ಠಾಪನೆ ಇತ್ಯಾದಿ ಎಲ್ಲ ವಿಷಯಗಳು ಅದರಲ್ಲಿ ಬರ್ತವೆ. ಪದ್ಯಮಾಲಾದಲ್ಲಿ ಜಯತೀರ್ಥರ ಪದ್ಯಮಾಲದಲ್ಲಿ ಪೂಜೆಗೆ ಸಂಬಂಧಪಟ್ಟಂತೆ ಮಾತ್ರ, ಅದಕ್ಕೂ ಕೂಡ ವಿಸ್ತಾರವಾದ ವ್ಯಾಖ್ಯಾನ ಇದೆ, ಪೂಜಾ ಕಲ್ಪಲತ ಇತ್ಯಾದಿ ವ್ಯಾಖ್ಯಾನಗಳು. ಆ ವ್ಯಾಖ್ಯಾನದಲ್ಲಿ ಅವರು ನಾನಾ ಶ್ಲೋಕಗಳನ್ನು, ನಾನಾ ಪುರಾಣ ವಾಕ್ಯಗಳನ್ನು, ಸ್ಮೃತಿ ವಾಕ್ಯಗಳನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡ್ತಾರೆ. ತುಳಸಿಯನ್ನು ಸಂಗ್ರಹ ಮಾಡೋದಕ್ಕಿಂತ ಮೊದಲು ಪುರುಷ ಸ್ನಾನ ಮಾಡಿರಬೇಕು, ಹೀಗೆ ಮಾತಿದೆ. ಸ್ತ್ರೀಯಾದವಳು ಅದನ್ನು ಕೇಳುವಂತೆ ಇಲ್ಲ, ಮಾಲೆ ಮಾಡಬಹುದು ಅಂತ ಹೀಗೆ ಕೆಲವು ವಿದ್ವಾಂಸರ ಅಭಿಪ್ರಾಯ ಇದೆ ಹೊರತು ಸ್ತ್ರೀಯಾದವಳು ತಾನು ತುಳಸಿಯನ್ನು ಸಂಗ್ರಹ ಮಾಡುವಂತ ಇಲ್ಲವೇ ಇಲ್ಲ. ಪುರುಷನಾದರೂ ಕೂಡ ಬೆಳಗಿನ ಹೊತ್ತಿನ ಒಂದು ಸ್ನಾನವನ್ನು ಮುಗಿಸಿರ್ಬೇಕು. ಮೊನ್ನೆ ದಿವಸ ಅದನ್ನು ಹೇಳಿದೆ, ಬೆಳಗಿನ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನಗಳನ್ನು ಮುಗಿಸಿ ಅರ್ಘ್ಯ ಪ್ರದಾನ ತನಕ ಸಂಧ್ಯಾವನ ಇತ್ಯಾದಿಗಳನ್ನು ಮಾಡಿ, ನಿರ್ಮಾಲ್ಯ ಭರ್ಜನೆ ಮಾಡಿ, ಬ್ರಹ್ಮಯಜ್ಞ ಉಪಾಸನೆ ಇತ್ಯಾದಿಗಳನ್ನು ಮುಗಿಸಿ, ಆ ಗಾಯತ್ರಿ ಜಪವನ್ನು ಮುಗಿಸಿ ಆತ ಮೇಲಿಗೆ ಆಗಬೇಕು. ಆಮೇಲೆ ತುಳಸಿ ಸಂಗ್ರಹ ಮಾಡಬೇಕು, ತುಳಸಿ ಪುಷ್ಪ ಇತ್ಯಾದಿಗಳನ್ನು ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿ ತನ್ನ ಮತ್ತೆ ಪಾಠ ಪ್ರವಚನ ಇತ್ಯಾದಿಗಳನ್ನು ಮುಗಿಸಿ ಮತ್ತೊಂದು ಸ್ನಾನ ಮಾಡಿ ಮುಂದೆ ಪೂಜೆ ಮಾಡಬೇಕು. ಇದು ಪದ್ಧತಿ. ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತಥ, ಗಂಗಾ ಮೊದಲಾದ ತೀರ್ಥಗಳು, ನದಿಗಳು, ಪುಷ್ಕರ ಮೊದಲಾದಂಥ ತೀರ್ಥಗಳು, ವಾಸುದೇವ ಮೊದಲಾದ ದೇವತೆಗಳೆಲ್ಲರೂ ಕೂಡ ಆ ತುಳಸಿಯಲ್ಲಿರ್ತಾರೆ ಅಂತ ಅದರ ಮಂತ್ರ ಇದೆ. ತುಳಸಿಯನ್ನು ಸ್ತೋತ್ರ ಮಾಡಿ ಆ ಬಳಿಕ ಪ್ರಾತಃ ಕಾಲದ ಸ್ನಾನದ ಬಳಿಕ ಅದನ್ನು ತುಳಸಿಯನ್ನು ಕಂದ ಪುರಾಣದಲ್ಲಿ ಬಂದಂತೆ ಈ ಶ್ಲೋಕದ ಮೂಲಕ ಸ್ತೋತ್ರ ಮಾಡಬೇಕು. ತುಳಸಿ ಅಮೃತಜನ್ಮಾಸಿ ಸದಾತ್ವಂ ಕೇಶವ ಪ್ರಿಯೇ, ಕೇಶವಾರ್ಥಂ ಚಿನೋಮಿತ್ವಾಂ ಕ್ಷಮಸ್ವ ಹರಿವಲ್ಲಭೆ. ಭಗವಂತನ ಪೂಜೆಯಾಗಿ ನೀನು ಸಂಗ್ರಹ ಮಾಡ್ತೇನೆ, ಕ್ಷಮಿಸು ಅಂತ ಅವಳನ್ನು ಕೇಳಬೇಕು. ನಖಸ್ಪರ್ಶ ಆಗದಂತೆ ಉಗುರಿನ ಸ್ಪರ್ಶ ಆಗಬಾರ್ದು, ಬೆರಳಿನ ತುದಿಯಿಂದ ಕೇಳಬೇಕಷ್ಟೆ. ಹೀಗೆ ಅಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ತುಳಸಿ ಆಹರಣದ ಬಳಿಕ ಮತ್ತೊಮ್ಮೆ ಸ್ನಾನ ಮಾಡಿಯೇ ದೇವ ಪೂಜೆ ಮಾಡಬೇಕು. ಮಡಿಯಲ್ಲಿದ್ದಾಗಲೇ ತುಳಸಿಯನ್ನು ಕಿತ್ತು ಮತ್ತೆ ಪೂಜೆ ಮಾಡ್ತೇನೆ ಅಂತ ಅನ್ನೋದು ಯೋಗ್ಯ ಅಲ್ಲ, ಮತ್ತೊಮ್ಮೆ ಸ್ನಾನನೇ ಮಾಡಬೇಕು ಅಂತ ಹೇಳ್ತಾರೆ. ಇತ್ಯಾಹೃತ್ಯ ತತಸ್ನಾತ್ವ ಪೂಜೆಯೇ ಪುರುಷೋತ್ತಮಂ, ನರಸಿಂಹ ಪುರಾಣದ ವಾಕ್ಯ ಇದು. ಭಾನುವಾರೇ ಭೃಗೌ ಭೌಮೆ ವ್ಯತಿಪಾತ ಯುಗಾದಿಶು, ಇದು ಒಂದು ಸ್ಮೃತಿಯಲ್ಲಿ ಬಂದಿರುವಂಥ ಮಾತು. ಭಾನುವಾರ, ಮಂಗಳವಾರ, ಶುಕ್ರವಾರ, ವ್ಯತಿಪಾತ, ವೈಧೃತಿ ಮೊದಲಾದಂಥ ಯೋಗಗಳಿವೆಲ್ಲ. ಯುಗಾದಿಗಳು ಸಂಕ್ರಮ, ಪೂರ್ಣಿಮಾ, ಅಮಾವಾಸ್ಯ, ದ್ವಾದಶಿ, ಮಧ್ಯಾಹ್ನದ ಬಳಿಕದ ಕಾಲ, ರಾತ್ರಿ ಕಾಲ, ಸಂಧ್ಯಾಕಾಲಗಳು. ಅಂದರೆ ಸೂರ್ಯೋದಯದ ಹೊತ್ತಿಗೆ ಮಾಡಬಾರ್ದು, ಸ್ವಲ್ಪ ಸೂರ್ಯ ಉದಯಿಸಿದ ಸ್ವಲ್ಪ ಹೊತ್ತಿನ ಬಳಿಕ ತುಳಸಿಯನ್ನು ಸಂಗ್ರಹ ಮಾಡಬೇಕು ಅಂತ ಅರ್ಥ. ಮತ್ತು ಪರ್ವಕಾಲಗಳು ಇವೆಲ್ಲ ತುಳಸಿ ಆಹರಣಕ್ಕೆ ನಿಷಿದ್ಧವಾದ ದಿವಸಗಳು. ನಿಷಿದ್ಧ ತಿಥಿವಾರೇಷು ತುಳಸ್ಯಾಹರಣಂ ಮುನೆ ವೈಷ್ಣವಾನಾಂ ನದೋಷಾಯ ವಿಷ್ಣು ಪ್ರೀತಿಕರತ್ವತಃ ಕ್ವಚಿನ್ನ ತುಳಸೀಂ ಛಿಂದ್ಯಾತ್ ದ್ವಾದಶ್ಯಾಮೇವ ವೈಷ್ಣವ. ಹೀಗೆ ಇಷ್ಟೆಲ್ಲ ನಿಯಮಗಳಿವೆ. ಆದರೂ ಭಗವಂತನ ಪೂಜೆಗಾಗಿ ತುಳಸಿ ನಿಮಗೆ ಬೇಕಾಗಿದ್ದರೆ ಉಳಿದ ಯಾವ ದಿವಸದಲ್ಲೂ ತುಳಸಿಯನ್ನು ಸಂಗ್ರಹ ಮಾಡಬಹುದು. ಈ ಎಲ್ಲ ನಿಯಮಗಳನ್ನು ಕಡೆಗಣಿಸಿ ಕೂಡ. ಆದರೆ ದ್ವಾದಶಿ ದಿವಸ ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲೂ ತುಳಸಿಯನ್ನು ಸಂಗ್ರಹ ಮಾಡುವಂತಿಲ್ಲ. ಇದು ವಿಷ್ಣು ರಹಸ್ಯ ಮತ್ತು ಗರುಡ ಪುರಾಣ ಇತ್ಯಾದಿಗಳಲ್ಲಿ ಬರುವಂಥ ಮಾತಿದೆ. ತುಳಸಿಗೆ ಎಷ್ಟು ಮಹತ್ವ ಅಂತಂದರೆ, ತುಳಸಿ ಇಲ್ಲದೇ ಇದ್ದರೆ ಅದರ ಒಣಗಿದ ಕಾಷ್ಠ, ಅದು ಇಲ್ಲದೇ ಇದ್ದರೆ ತುಳಸಿಯ ಬುಡದಲ್ಲಿರುವಂಥ ಮೃತ್ತಿಕ, ಅದನ್ನಾದರೂ ಕೂಡ ಉಪಯೋಗ ಮಾಡಿಕೊಂಡು ತುಳಸಿಯ ಸ್ಮರಣೆಯನ್ನಾದರೂ ಕೂಡ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಅದರ ಮಾತು. ದಳವಿದ್ದರೆ ಒಳಿತು, ಇಲ್ಲದಿದ್ದರೆ ಕಾಷ್ಠ, ಎಲೆ ಮೃತ್ತಿಕೆಗಳಿಂದ ಪೂಜೆ ಮಾಡಲಿಬಹುದು. ತುಳಸಿ ನಿರ್ಮಾಲ್ಯವಾದರೂ ತ್ರಿವಾರದಲ್ಲಿ ತೊಳೆದು ಏರಿಸಲೂಬಹುದು. ಹಿಂದಿನ ದಿವಸ ಏರಿಸಿದ ತುಳಸಿ ಇದ್ರೂ
ಇವತ್ತಿನ ದಿವಸ ನಿಮಗೆ ಬೇರೆ ತುಳಸಿ ಸಿಗದೇ ಇದ್ದರೆ ಅದನ್ನು ತೊಳೆದು ಏರಿಸಬಹುದು. ತುಳಸಿ ಒಣಗಿದ್ದರೂ ಲೇಷ ದೋಷಗಳಿಲ್ಲ. ತುಳಸಿ ವಿರಹಿತವಾದ ಪೂಜೆಯು ಸಲ್ಲದು. ತುಳಸಿ ಎಂದು ಸ್ಮರಣೆ ಮಾಡಿಯಾದರೂ ಜಲಜಾಕ್ಷನ ಅರ್ಚಿಸಿರಯ್ಯ. ಇದು ವಿಜಯದಾಸರ ಮಾತು. ಪುರಾಣದಲ್ಲಿ ಶ್ರುತಿಗಳಲ್ಲೂ ಕೂಡ ಹೀಗೆ ನಾನಾ ಥರದ ಮಾತುಗಳನ್ನು ಕೇಳ್ತೇವೆ. ವಿಜಯದಾಸರ ಮಾತು ಕೂಡ ಇದೆ. ಚಿತ್ತ ಶುದ್ಧನಾಗಿ ಮುಂಜಾನೆಯು ತುಳಸಿ ಸ್ತೋತ್ರವನ್ನೇ ಮಾಡುತ್ತಾ ದಿವ್ಯವಾಗಿಯೂ ತ್ರಿದಳ ಪ್ರತ್ಯೇಕ ಪಾತ್ರೆಯಲ್ಲಿ ತೆಗೆದು ಶೋಧಿಸಿ ತುಂಬಿ ವಿತ್ತಾದಿಯಲ್ಲಿ ತಾರದೆ. ತುಳಸಿ ಮತ್ತು ಹೂವು ಎರಡನ್ನೂ ತರಲಿಕ್ಕೆ ಹೋದಾಗ ತುಳಸಿಗೊಂದು ಪ್ರತ್ಯೇಕವಾದ ಪಾತ್ರೆ ಇರಬೇಕು, ಹೂ ತರಲಿಕ್ಕೆ ಒಂದು ಪ್ರತ್ಯೇಕವಾದ ಪಾತ್ರೆ ಇರಬೇಕು ಅಂತ ಹೀಗದರ ನಿಯಮ. ತುಳಸಿಯನ್ನು ಯಾವತ್ತೂ ಕೂಡ ತೊಳೆಯಬಾರ್ದಂತೆ ಯಾವುದೇ ಪರಿಸ್ಥಿತಿಯಲ್ಲಿ. ಹೂಗಳನ್ನು ಮಾತ್ರ ತೊಳೆದೇ ಏರಿಸಬೇಕು. ಹೂಗಳನ್ನು ತೊಳೆಯದೇ ಇರಬಾರ್ದು, ತುಳಸಿಯನ್ನು ತೊಳೆಯಲೇಬಾರದು. ಹೀಗೆ ಹೂವಿಗೆ ಮತ್ತು ತುಳಸಿಗೂ ಇರುವಂಥ ವ್ಯತ್ಯಾಸ ಅದು. ಮಮ ಪ್ರಿಯಾಂತು ತುಳಸೀಂ ಪ್ರಕ್ಷಾಲ್ಯತು ಕರೋತಿ ಯಃ ಸಪಾಪಿ ಬ್ರಹ್ಮಘಾತಿ. ತೊಳೆದು ಏರಿಸುವವನು. ಹೀಗೆ ಆ ತುಳಸಿಗೆ ಸಂಬಂಧಪಟ್ಟಂತಹ ನಿಯಮಗಳಿವೆ. ದ್ವಾದಶಿ ದಿವಸ ಅವಳು ಈಕೆ ಸ್ತ್ರೀಯಾದವಳು ಆ ತುಳಸಿಯನ್ನು ಸಂಗ್ರಹ ಮಾಡಲೇಬಾರದಿತ್ತು. ಅಜ್ಞಾನದಿಂದ, ಅವಳ ಪ್ರಮಾದದಿಂದಾಗಿ ಆ ಕೆಲಸ ಆಗಿದೆ. ಆ ಕಾರಣಕ್ಕಾಗಿ ಸೀತೆ ಬಡಿಸಿದಂತಹ ಭೋಜನವನ್ನು ನಾನೀಗ ಮಾಡಲಿಕ್ಕೆ ಸಿದ್ಧನಾಗಿಲ್ಲ ಅಂದ್ರು ಅವರು ನಾರದರು. ಆಗ ರಾಮ ಹೇಳಿದ, ಸೀತಾಮ್ಮೆ ಪೂತಾಂ ಕರ್ತು ಮಿಹಾರಹತಿ. ಆಯಿತು, ಸೀತೆ ಪ್ರಮಾದ ಮಾಡಿದ್ದಾಳೆ, ಹೌದು. ಆ ಸೀತೆಯ ದೋಷವನ್ನು ನೀವೇ ಪರಿಹಾರ ಮಾಡಬೇಕು. ಅದಕ್ಕೊಂದು ಏನಾದರೂ ಪ್ರಾಯಶ್ಚಿತ್ತ ಇದ್ರೆ ಹೇಳಿ. ಅದೇನೊಂದು ವ್ರತ ಆದರೂ ಮತ್ತೇನಾದರೂ ಇದ್ರೆ ಹೇಳಿ. ತದ್ರಾಮವಚನಂ ಶುತ್ವ ನಾರದೋ ವಾಕ್ಯಮಬ್ರವೀತ್. ನಾರದ ಹೇಳಿದ, ಬ್ರಹ್ಮಹತ್ಯ ಮೊದಲಾದ ಎಲ್ಲಾ ದೋಷಗಳಿಗೂ ಒಂದಲ್ಲ ಒಂದು ಪ್ರಾಯಶ್ಚಿತ್ತ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ದ್ವಾದಶ್ಯಾಂ ತುಳಸಿ ಪತ್ರ ಛೇದನ ಅಕಶಾಂತೆಯೇ ಪ್ರಾಯಶ್ಚಿತ್ತಂ ಮಯಾ ನೈವ ದೃಷ್ಟಂ. ದ್ವಾದಶಿ ದಿವಸ ತುಳಸಿ ಪತ್ರವನ್ನು ಸಂಗ್ರಹ ಮಾಡಿದ್ದಕ್ಕೆ ಯಾವುದೇ ಪ್ರಾಯಶ್ಚಿತ್ತವನ್ನು ನಾವಿಲ್ಲೂ ಓದಿಯೂ ಇಲ್ಲ, ಕೇಳಿಯೂ ಇಲ್ಲ ಅಂದ್ರವರು ನಾರದರು. ಆದರೂ ಒಂದು ಉಪಾಯವನ್ನ ನಾನು ಹೇಳ್ತೇನೆ. ಈ ಸೀತೆ ಅಲ್ಲಿ ಹೋಗಿ ನನ್ನ ಪಾತಿವೃತ್ತದ ಬಲದಿಂದ ನಾನೊಂದು ವೇಳೆ ಮಹಾಪತಿವೃತ ಸ್ತ್ರೀಯಾಗಿದ್ರೆ ಈ ಉದುರಿದ ದಳ ಮತ್ತೆ ಆ ಗಿಡದ ಜೊತೆಗೆ ಸೇರಿಕೊಳ್ಳಿ, ಜೋಡಿಕೊಳ್ಳಲಿ ಅಂತ ಹೀಗೆ ಅವಳು ಭಿನ್ನಹ ಮಾಡಿಕೊಳ್ಳಿ. ಹಾಗಾದರೆ ಅದು ಜೋಡಿಕೊಂಡ್ರೆ ಮುಂದೆ ಅವಳು ಶುದ್ಧಳಾಗ್ತಾಳೆ. ಆ ಬಳಿಕ ನಾನು ಭೋಜನ ಸ್ವೀಕಾರ ಮಾಡಿದ್ದೇನೆ ಅಂದ್ರಿ ನಾರದರು. ಆ ಸೀತೆ ರಾಮ ಇಬ್ರು ಆ ಮಾತನ್ನು ಕೇಳಿದ್ರು. ಸೀತೆ ಧಾವಿಸಿದ್ಲು. ಅದ್ಯಾಹಂ ಯೋಜಿಷ್ಯಾಮಿ, ನಾನೇ ಪಾತಿವೃತ್ಯ ಬಲದಿಂದ ಜೋಡಿಸ್ತೇನೆ ಅಂತಂದ್ಲು. ನಾರದನಿಗೆ ಭೋಜನ ಮಾಡಲಿಕ್ಕೆ ಏನೋ ಬಂಗಾರದ ತಟ್ಟೆಯನ್ನಿಟ್ಟಿದ್ಲು. ಅದನ್ನ ಮತ್ತೆ ಅಡಿಗೆ ಮನೆಗೆ ತಗೊಂಡು ಬಿಟ್ಲು. ವೃಂದಾವನದ ಕಡೆಗೆ ಹೋದಳು. ನಾರದ, ರಾಮಚಂದ್ರ, ಊರ್ಮಿಳಾ ಮೊದಲಾದವರು, ರಾಮಲಕ್ಷ್ಮಣಾದಿಗಳ ಪತ್ನಿಗಳು, ಚಂಪಿಕಾ ಮೊದಲಾದ ಸೊಸೆಯಂದಿರು, ಲಕ್ಷ್ಮಣಾದಿಗಳು, ಕುಶ, ಲವ ಎಲ್ಲರೂ ಆ ವೃಂದಾವನದ ಸುತ್ತಲೂ ನೆರೆದರು. ತುಳಸಿ ವೃಂದಾವನದ ಹತ್ರ ಸೀತೆ ಹೋದ್ಲು. ಅದಕ್ಕೆ ನಮಸ್ಕಾರ ಮಾಡಿದ್ಲು. ನನ್ನ ಈ ಮಾತನ್ನು ಕೇಳು. ಪಾತಿವ್ರತ ಬಲಂ ಪೂರ್ಣಂ ಮೈ ಯಜ್ಜಸ್ತಿ ಪಾವನಂ. ನಾನು ಇಲ್ಲಿ ತನಕ ಪತಿವೃತ್ತಿಯಾಗಿ ರಾಮನ ಸೇವೆ ಮಾಡಿದ್ದೇನೆ. ಅಂಥ ಒಂದು ಬಲವಾದಂಥ ಪುಣ್ಯ ನನ್ನ ಜೊತೆಗಿರೋದಾದ್ರೆ ಈ ನಿನ್ನ ಪತ್ರ ನಿನ್ನ ಜೊತೆಗೂಡಲಿ, ಕತ್ತರಿಸಲ್ಪಟ್ಟಂಥ ಪತ್ರ ಮತ್ತೆ ಜೊತೆಗೂಡಲಿ. ಸಂಧಿನ್ ನೈವ ಗತಂ. ಅವ್ಳು ಏನು ಪ್ರಾರ್ಥನೆ ಮಾಡಿದ್ರು, ಆ ಕತ್ತರಿಸಿದಂಥ ದಳ ಆ ತುಳಸಿಯ ವೃಕ್ಷದ ಜೊತೆ ಸೇರ್ಕೊಳ್ಳೇ ಇಲ್ಲ. ವಿಷಣ್ಣ ಸೀತಾ ಬಹುವ, ನಾನು ಪತಿವ್ರತೆ ಆಗಿದ್ರೆ ಅಂತ ಅಂದ್ಬಿಟ್ಟಿದ್ಲು. ಇದ್ರ ಮಾತು ನೋಡಿದ್ರೆ ನಾನು ಪತಿವ್ರತೆ ಅಲ್ಲ ಅಂತ ಹೇಳಿದಂತಾಯ್ತಲ್ಲ. ಅವರಿಗೆ ಬಹಳ ವಿಷಾದ ಆಯಿತು. ದೇವತೆಗಳು, ಗಂಧರ್ವರು, ಯಕ್ಷ, ನಾಗ, ಕಿನ್ನರರು ಎಲ್ಲ ಗುಷ್ಯಕರೆಲ್ಲ ಬಂದರು. ದೊಡ್ಡ ಕೌತುಕ ಇದನ್ನೇನು ನೋಡಬೇಕು ಅಂತ. ಆಗ ಆ ನಾರದ ಮುನಿ ಸೀತೆಗೆ ದುಃಖ ಆಗಿದ್ದನ್ನು ನೋಡಿ ಸೀತೆಯನ್ನ ಏಕಾಂತಕ್ಕೆ ಕರೆದುಕೊಂಡು ಹೋದ ಒಂದು ಪ್ರತ್ಯೇಕವಾದ ಸ್ಥಳಕ್ಕೆ. ಶೃಣೋತ್ತ ಕಾರಣಂ ಸೀತೆ, ಒಂದು ಮಾತು ಹೇಳ್ತೇನೆ ಕೇಳು. ನೀನು ಪತಿವ್ರತೆ ಹೌದು, ಆದರೆ ಪತಿವ್ರತಾ ಸ್ತ್ರೀಗೆ ಅನುಚಿತವಾದಂತಹ ಒಂದು ಕಾರ್ಯವನ್ನು ಮಾಡಿದ್ದೆ ಈ ಕೆಲವು ದಿನಗಳ ಹಿಂದೆ. ಅದಕ್ಕಾಗಿ ಇವತ್ತು ನೀನು ನಿನ್ನ ಪಾತಿವೃತ್ಯವನ್ನು ಅಲ್ಲಿ ಒತ್ತೆ ಇಟ್ಟು ಕೂಡ ಆ ತುಳಸಿ ದಳವನ್ನು ವೃಕ್ಷದ ಜೊತೆಗೆ ಸೇರಿಸಲಿಕ್ಕೆ ಅಸಮರ್ಥಳಾಗಿ.
ಪತಿವೃತಾಭಿರ್ನಾರೀಭಿಃ ವಿನಾ ಸ್ವಪತಿನ ಮುದಾ ಪುಷ್ಪಾದೀನಾಂ ಸುಗಂಧೋಪಿ ನ ಅವಗ್ರಾಹ್ಯ ಕದಾಚನ. ಪತಿವೃತ ಸ್ತ್ರೀಯರು ಪತಿಗೆ ಸಮರ್ಪಣೆ ಮಾಡದೆ ಬೇರೆ ಯಾವುದನ್ನು ಸ್ವೀಕಾರ ಮಾಡಬಾರ್ದು, ಹೂವುಗಳ ಸುಗಂಧವನ್ನು ಕೂಡ ಸ್ವೀಕಾರ ಮಾಡಬಾರ್ದು. ನೀನು ನಿಮ್ಮ ಬೀಗ ಕಳಿಸಿಕೊಟ್ಟಂಥ ಹೂವು ಹಣ್ಣುಗಳು ಪೆಟ್ಟಿಗೆಗಳನ್ನು ಸ್ವೀಕಾರ ಮಾಡಿ ಅದರಲ್ಲಿದ್ದಂಥ ಕಮಲದ ಸುಗಂಧವನ್ನೊಂದನ್ನು ಸ್ವೀಕಾರ ಮಾಡಿದ್ದೆ. ಇದು ರಾಮಚಂದ್ರ ಮಾಡಿದಂಥ ಮಾಯೆ, ಅವನಿಗೆ ಗೊತ್ತಿತ್ತು. ಅವನ ಇಚ್ಛೆಯಿಂದಲೇ ಆ ತುಳಸಿ ದಳ ಕೆಳಗೆ ಉದುರಿ ಬಿಟ್ಟು, ಅವನ ಇಚ್ಛೆಯಿಂದಲೇ ಅದು ಮತ್ತೆ ಜೋಡಲಿಲ್ಲ, ಅದ್ರ ಜೊತೆ ಅದು ಸಂಪರ್ಕವನ್ನು ಪಡ್ಕೊಳ್ಳಿಲ್ಲ. ಮತ್ತು ರಾಮನ ಅಭಿಪ್ರಾಯವನ್ನು ತಿಳ್ಕೊಂಡೇ ನಾನು ಇಲ್ಲಿಗೆ ಬಂದೆ, ನಾನು ಈ ದೋಷಾರೋಪವನ್ನು ಮಾಡಿದೆ. ಇದು ನಾವು ಜೊತೆಗೂಡಿ ಮಾಡಿದಂಥ ಒಂದು ನಾಟಕ. ಸೀತೆ, ನನ್ನನ್ನು ಕ್ಷಮಿಸು, ಕೋಪ ಮಾಡ್ಕೊಳ್ಬೇಡ. ಯಾಕೆಂದರೆ ನೀನು ಈ ಒಂದು ಮಾದರಿಯನ್ನು ಹಾಕಿಕೊಟ್ರೆ ಮುಂದೆ ಎಲ್ಲ ಸ್ತ್ರೀಯರು ಕೂಡ ಅದಕ್ಕೆ ಯೋಗ್ಯವಾಗಿ ನಡ್ಕೊಳ್ತಾರೆ. ಇದಾನೀಂ ಶೃಣು ಮದ್ವಾಕ್ಯಂ ಏನ ಶ್ರೀ ರಾಘವಾಗ್ರತಃ ಪತ್ರಸ್ಯ ತುರಸ್ಯಾಶ್ಚ ದೃಢಾ ಸಂಧಿರ್ಭವಿಷ್ಯತಿ. ಅದು ಇನ್ನೇನು ಮಾಡಬೇಕು, ಇಲ್ಲಿ ತನಕ ಆಗೋದೆಲ್ಲ ಆಯಿತು. ರಾಮನನ್ನು ಬಿಟ್ಟು ಹೂವಿನ ಸುಗಂಧವನ್ನು ನೀನು ಸ್ವೀಕಾರ ಮಾಡಿದೆ. ದ್ವಾದಶಿ ದಿವಸ ಆ ಕೆರಗು ತಾಕಿ ದಳವು ಕೆಳಗೆ ಬಿತ್ತು. ಇದಕ್ಕಿನ್ನು ಮುಂದಿನ ಪರಿಹಾರವೇನು ಅಂತಂದರೆ, ಅದಕ್ಕೊಂದು ಪರಿಹಾರವನ್ನು ಹೇಳ್ತೇನೆ ಕೇಳು ಅಂದ್ರೆ ಅವರು ನಾರದರು. ಪಾತಿವೃತ್ಯಂ ಮಮಾಸ್ತತ್ರ ತರ್ಹಿ ಏತತ್ ತುಳಸಿ ದಲಂ ವಿನಾ ಪದ್ಮಸುಗಂಧಸ್ಯ ಅವಘ್ರಾಣಾದ್ಯದಿ ರಕ್ಷಿತಂ. ಪದ್ಮದ ಸುಗಂಧವನ್ನು ಆಸ್ವಾದನೆ ಮಾಡಿದ್ದೊಂದನ್ನು ಬಿಟ್ಟರೆ ನನ್ನ ಪಾತಿವೃತ್ಯ ಒಂದು ಸುರಕ್ಷಿತವಾಗಿದ್ದರೆ ಈ ತುಳಸಿಯ ಪತ್ರ ಮತ್ತೆ ಆ ವೃಕ್ಷದ ಜೊತೆಗೂಡಲಿ ಅಂತ ಆ ವೃಕ್ಷದ ಜೊತೆ ಕೇಳ್ಕೊ. ಅದ್ರ ಅರ್ಥ ಏನಾಯ್ತು ಅಂದರೆ, ನನ್ನ ಪಾತಿವೃತ್ಯ ಸುರಕ್ಷಿತವಾಗಿದೆ, ಪಾತಿವೃತ್ಯಕ್ಕೆ ಮಹತ್ವ ಇದೆ, ಎಲ್ಲ ಸರಿ, ಆದರೆ ಆ ಸುಗಂಧವು ಸ್ವೀಕಾರ ಮಾಡಿದ್ದೊಂದನ್ನು ಬಿಟ್ಟು ಪಾತಿವೃತ್ಯ ಸುರಕ್ಷಿತವಾಗಿದ್ದರೆ ಅಂತ ಕೇಳ್ಕೊಂಡ್ರೆ ನಾನು ಸುಗಂಧವನ್ನು ಸ್ವೀಕಾರ ಮಾಡಿದ್ದು ತಪ್ಪು ಅಂತ ಒಪ್ಕೊಂಡಾಗ ಅದು ಬೇರೆ ಶಬ್ದದಿಂದ. ಹೀಗೆ ಆ ಮಾತನಲ್ಲಿ ಹೋಗಿ ಹೇಳು ತುಳಸಿ ಎದುರಿಗೆ, ತಾನಾಗೆ ಕೆಲಸ ಆಗಿಬಿಡ್ತದೆ ಅಂದ್ರೆ ಅವರು ನಾರದರು. ವಿಷಾದ ಹೊಂದಬೇಡ ಅಂತ ಸೀತೆಗೆ ಅವರು ಸಮಾಧಾನ ಮಾಡಿದರು. ಸೀತೆ ಮತ್ತೆ ತುಳಸಿ ಸಮೀಪಕ್ಕೆ ಬಂದ್ಲು. ಶೃಣ್ವತ್ಸು ಸಕಲೇಶು, ಎಲ್ಲರೂ ಕೇಳ್ತಿದ್ರು, ಮುನಿಗಳು ದೇವತೆಗಳೆಲ್ಲ ಇದ್ರು. ವಿನಾ ಪದ್ಮ ಸುಗಂಧಸ್ಯ ಆಗ್ರಹಣಾತ್, ಅದೊಂದನ್ನು ಬಿಟ್ಟು ಇದು ರಕ್ಷಿತಂ ಪಾತಿವೃತ್ಯಂ ಮಯ, ನಾನು ನನ್ನ ಪಾತಿವೃತ್ಯವನ್ನು ದಕ್ಷಿಸಿಕೊಂಡಿದ್ದರೆ ಆಗ ಈ ತುಳಸಿ ದಳ ಆ ತುಳಸಿಯ ಜೊತೆಗೂಡಲಿ. ನೋತೇನ್ ನಾಪ್ನೋತು, ಇಲ್ಲದೇ ಇದ್ರೆ ಬೇಡ ಅಂದ್ರು ಅವಳು ಮತ್ತೆ. ಹೀಗೆ ಹೇಳ್ತಿದ್ದಾಗಲೇ ಆ ಪತ್ರ ಕ್ಷಣ ಮಾತ್ರದಲ್ಲಿ ಆ ವೃಕ್ಷದ ಜೊತೆಗೂಡಿ ಬಿಟ್ಟು ಜನ ಅದನ್ನೆಲ್ಲ ನೋಡಿದರು. ವಾದ್ಯಗಳು ಮೊಳಗಿದವು. ದೇವತೆಗಳೆಲ್ಲ ತಮ್ಮ ದೇವತಾ ಸ್ತ್ರೀಯರ ಜೊತೆಗೂಡಿ ಆಕಾಶದಿಂದ ಪುಷ್ಪವೃಷ್ಟಿ ಮಾಡಿದರು ಸೀತೆ ಮತ್ತು ರಾಮರ ಮೇಲೆ. ರಾಮ ಸೀತೆಯನ್ನು ಅಭಿನಂದಿಸಿದ. ಹೇ ಸೀತೆ ಕಂಜನೇನೆ ಮುನೀನಾಂಪಿ ಮೋಹಿನಿ ನೇದಂ ಮಯಾ ಶಿಕ್ಷಿತಂ ತೇ ಸರ್ವಸ್ತ್ರೀಣಾಂ ಸುಶಿಕ್ಷಿತಂ. ನಿನ್ನ ನಾನು ಈ ಪಾಠವನ್ನು ಕಲಿಸಬೇಕಾಗಿರಲಿಲ್ಲ, ಈ ವಿಷಯವನ್ನು ನಿನಗೆ ನಾನು ತಿಳಿಸ್ಕೊಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನಾನು ತಿಳಿಸ್ಕೊಟ್ಟದ್ದು ನಿನ್ನ ನೆಪದಿಂದ ಬೇರೆಯವರಿಗೆ. ಧರ್ಮ ಸಂಸ್ಥಾಪನಕ್ಕಾಗಿ, ಸಾಧುಗಳ ಪಾಲನಕ್ಕಾಗಿ, ದುಷ್ಟರ ವಿನಾಶಕ್ಕಾಗಿ ನಾನು ಅವತಾರ ಮಾಡಿದ್ದೇನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಾಧೂನಾಂ ಪಾಲನಾಯ ಚ ದುಷ್ಟಾನಾಂ ಚ ವಿನಾಶಾಯ ಮಯೇದಂ ರೂಪಮಾಶ್ರಿತಂ. ಇದು ನನ್ನ ರೂಪ, ಅದಕ್ಕಾಗಿ ನಾನು ಮಾಡಬೇಕಾಯ್ತು ನಾಟಕವನ್ನು. ಪತಿವ್ರತ ಸ್ತ್ರೀಯರು ಇಂಥ ಧರ್ಮವನ್ನು ಆಚರಣೆ ಮಾಡಬೇಕು. ಹೀಗೆ ಸೀತೆಗೆ ಸಮಾಧಾನ ಮಾಡಿ ಅವಳನ್ನು ಸಂತೋಷಪಡಿಸಿದ. ಎಲ್ಲ ದೇವತೆಗಳನ್ನು ಕಳಿಸಿಕೊಟ್ಟ. ಮುಂದೆ ಸೀತೆ ನಾರದರಿಗೆ ಭೋಜನವನ್ನು ಬಡಿಸಿದಳು. ಅವರು ಭೋಜನವನ್ನು ಸ್ವೀಕಾರ ಮಾಡಿದರು. ಭೋಜನ ಎಲ್ಲ ಆದಮೇಲೆ ತಾಂಬೂಲ ಸ್ವೀಕಾರ ಮಾಡಿದರು ನಾರದರು. ಅವರೊಂದು ಸ್ತೋತ್ರ ಹೇಳಿದರು. ಸುಮಾರು 8-10 ಅಕ್ಷರಗಳಿಂದ ಕೂಡಿದಂಥ ಸ್ತೋತ್ರ, ಅದು 9 ಶ್ಲೋಕಗಳಿಂದ ಕೂಡಿದಂಥ ಸ್ತೋತ್ರ. ಇದು ಒಂದು ವಿಲಕ್ಷಣವಾದಂಥ ವೃತ್ತ. ಈ ವಾಲ್ಮೀಕಿ ಆನಂದ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಎರಡರಲ್ಲೂ ಕೂಡ ವಿಚಿತ್ರವಾದಂಥ ವೃತ್ತಗಳು ಬರ್ತವೆ ಅಂತ ಕೇಳಿದ್ವಿ ನಾವು. ಇಂಥ ವೃತ್ತ ನಾನು ಎಲ್ಲೂ ಕೇಳಿರಲಿಲ್ಲ. ಒಂದು ರೀತಿ ಹಾಡಿನಂತಿದೆ, ಓಟದ ಧಾಟಿಯಲ್ಲಿರುವಂಥ ಹಾಡಿದೆ. ಶ್ರೀರಾಮಂ ಮುನಿವಿಶ್ರಾಮಂ ಜನಸಬ್ಧಾಮಂ ಹೃದಯಾರಾಮಂ ಸೀತಾರಂಜನ ಸತ್ಯಸನಾತನ ರಾಜಾರಾಮಂ ಘನಶ್ಯಾಮಂ ನಾರೀ ಸಂಸ್ಕೃತ ಕಾಲಿಂದೀನತ ನಿದ್ರಾ ಪ್ರಾರ್ಥಿತ ಭೂಪಾಲಂ ರಾಮಂ ತ್ವಾಂ ಶಿರಸಾ ಸತತಂ ಪ್ರಣಮಾಮಿ ಛೇದಿತ ಸಪ್ತಾಲಂ ಅಂತ, ಛೇದಿತ ಸಪ್ತಾಲಂ ಅಂತ
ಅದರ ಕೊನೆಯ ಪಾದ. ಅದರಂತೆ ಎಲ್ಲ ಶ್ಲೋಕಗಳು. ನಾನಾಕ್ಷತ ಹಂತಾರಂ ಶರಧತ್ತಾರಂ ಜನತಾಧಾರಂ ವಾಲಿಮರ್ದನ ಸಾಗರ ಬಂಧನ ನಾನಾ ಕೌತುಕ ಕರ್ತಾರಂ ಪೌರಾನಂದನ ನಾರೀತೋಷಕ ಕಸ್ತೂರಿಯುತ ಸದ್ಭಾರಂ ರಾಮತ್ವಾಂ ಶಿರಸಾ ಸತತಂ ಪ್ರಣಮಾಮಿ ಛೇದಿತ ಸತ್ಕಾಲಂ ಶ್ರೀಕಾಂತಂ ಜಗತೀಕಾಂತಂ ಸಂಸ್ತುತ ಸದ್ಭಕ್ತಂ ಬಹು ಸದ್ಭಕ್ತಂ ಸದ್ಭಕ್ತ ಹೃದಯೇಕ್ಷಿತ ಪೂರಕ ಪದ್ಮಾಕ್ಷಂ ನೃಪಜಾಕಾಂತಂ ಪೃಥ್ವೀಜಾಪತಿ ವಿಶ್ವಾಮಿತ್ರ ಸುವಿದ್ಯಾದರ್ಶಿತ ಸಚ್ಛೀಲಂ ರಾಮತ್ವಾಂ ಶಿರಸಾ ಸತತಂ ಪ್ರಣಮಾಮಿಚ್ಛೇದಿತ ಸಪ್ತಾಲಂ ಅಂತ ಹೀಗೆ ಶ್ಲೋಕಗಳು. ಭೂಪಾಲಂ ಘನಸನ್ನೀಲಂ ನೃಪಸಬ್ಬಾಲಂ ಕಲಿಸಂಕಾಲಂ ಸೀತಾಜಾನಿ ವರೋತ್ಪಲಲೋಚನ ಮಂತ್ರೀಮೋಚಿತ ತತ್ಕಾಲಂ ಶ್ರೀ ಸೀತಾಕೃತ ಪದ್ಮಾಸ್ವಾದನ ಸಮ್ಯಕ್ ಶಿಕ್ಷಿತ ತತ್ಕಾಲಂ ರಾಮಂ ತ್ವಾಂ ಶಿರಸಾ ಸತತಂ ಪ್ರಣಮಾಮಿ ಛೇದಿತ ಸತ್ಕಾಲಂ. ಇದು ಅದರ ಕೊನೆಯ ಶ್ಲೋಕ. ಹೇ ರಾಜನ್ ನವಭಿ ಶ್ಲೋಕೈ, 9 ಶ್ಲೋಕಗಳಿಂದ ನಾನು ನಿನ್ನ ಸ್ತೋತ್ರ ಮಾಡಿದೆ. ಇದು ನವಕ. ಅಷ್ಟಕ ಅಂತ ಹೇಗೆ ಕರೀತಾರೆ, ಅಷ್ಟಕ ಅಂದರೆ 8 ಶ್ಲೋಕ ಇದ್ದದ್ದು, ನವಕ ಅಂದರೆ 9 ಶ್ಲೋಕ ಇದ್ದದ್ದು. ಇದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥದ್ದು. ರಾಘವ ಮರ್ತ್ಯಾಣ, ಜನರಿಗೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಎಲ್ಲ ಥರದ ಅಭೀಷ್ಟಗಳನ್ನು ಪೂರೈಸುವಂಥದ್ದು. ಸ್ತ್ರೀ ಪುತ್ರ ಪೌತ್ರ ಮೊದಲಾದಂಥ ಎಲ್ಲ ಅಭೀಷ್ಟಗಳನ್ನು ಅವರಿಗೆ ಈಡೇರಿಸುವಂಥದ್ದು. ಹೀಗೆ ಆ ನಾರದರು ಆ ಸ್ತೋತ್ರವನ್ನು ರಾಮನ ಪಾದತರದಲ್ಲಿ ಅರ್ಪಣೆ ಮಾಡಿದರು. ಗುರುಗಳು ಹೇಳಿದರು. ಹೀಗೆ ಆ ರಾಮನಿಗೆ ಸ್ತೋತ್ರ ಮಾಡಿ ಆ ನಾರದರು ಅಲ್ಲಿಂದ ಹೊರಟು ಹೋದರು. ದೇವತೆಗಳು ಮುನಿಗಳು ಎಲ್ಲರೂ ಅಲ್ಲಿ ಏನು ಬಂದು ನೆರೆದಿದ್ರು, ಅವರು ಕೂಡ ಅಲ್ಲಿಂದ ಹೊರಟು ಹೋದರು. ಜಗತೀತಲೆ ಕೌತುಕಾನಿ ವಿಚಿತ್ರಾಣಿ ಕೃತಾನಿ, ಅನೇಕ ಲೀಲೆಗಳನ್ನು, ಇಂಥ ಲೀಲೆಗಳನ್ನು ರಾಮ ತೋರಿಸಿದ್ದಾನೆ. ಅದರಲ್ಲಿ ಕಸ್ತಾನ್ಯತ್ರ ಕ್ಷಮೋ ವಕ್ತು ವಿಸ್ತರೇಣ ದ್ವಿಜೋತ್ತಮ, ಪೂರ್ಣವಾಗಿ ರಾಮ ತೋರಿಸಿದ ಲೀಲೆಗಳನ್ನೆಲ್ಲ ವರ್ಣನೆ ಮಾಡಬೇಕು ಅಂದ್ರೆ ಯಾರಿಗೆ ಶಕ್ತಿ ಇದೆ? ತೇಷು ಯದ್ ರಾಘವೇಣ ಸ್ಮಾರಿತಂ ತ್ವಿಹ ವೈಮಮ, ಕೆಲವೇ ಲೀಲೆಗಳನ್ನು ನಾನು ಬಲ್ಲೆ, ಅವನ್ನೇ ನೆನಪಿಟ್ಕೊಂಡಿದ್ದೇನೆ, ಅವುಗಳನ್ನು ನಿನ್ನ ಎದುರಿಗೆ ನಾನು ಹೇಳಿದೆ ಅಂತ ಆ ಗುರುಗಳು ಹೇಳಿ ಮುಗಿಸಿದರು. ಇತಿ ಶತಕೋಟಿ ರಾಮಚರಿತಾಂತರ್ಗತ ಆನಂದ ರಾಮಾಯಣೆ ವಾಲ್ಮೀಕಿಯೇ ರಾಜ್ಯಕಾಂಡೆ ಉತ್ತರಾರ್ಧೆ ಸೀತೆಯ ತುಳಸಿ ಪತ್ರ ಸಂಧಿರ್ನಾಮ 22 ಸರ್ಗ ಸಮಾಪ್ತ. 22ನೇ ಸರ್ಗ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.